ವಿದ್ಯಾರ್ಥಿಗಳೇ ನಮಸ್ಕಾರ. ನನ್ನ ಹೆಸರು ವೀರಣ್ಣ ಚಿನ್ವಾಲ್ ಅಂತೇಳಿ. ಬೆಂಗಳೂರಿನ ಇಂಪ್ಯಾಕ್ಟ್ ಪಾಲಿಟೆಕ್ನಿಕ್ನಲ್ಲಿ ಆಯ್ಕೆ ಶ್ರೇಣಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ದಿನ ನಾನು ತಮಗೆ ಅಡ್ವಾನ್ಸ್ ಆಟೋಮೋಟಿವ್ ಸಿಸ್ಟಮ್ ಈ ವಿಷಯದ ಯೂನಿಟ್ 1 ಅಂದರೆ ಕಂಬಷನ್ ಚೇಂಬರ್ಸ್ ಆ್ಯಂಡ್ ಸ್ಟ್ರಾಟಿಫೈಡ್ ಇಂಜಿನ್ಸ್ ಇದರ 3ನೇ ಅವಧಿಯನ್ನು ಸೆಷನ್ 3 ತೆಗೆದುಕೊಳ್ಳಲು ಬಂದಿದ್ದೇನೆ. ನಾವು ಇನ್ ಸೆಷನ್ 3 we are studying some of a concept related to the diesel engines. In a session 2 already we have learnt some of concepts which are related to the spark ignited engine or a petrol engine. ನಾವು ಇವತ್ತಿನ ದಿನ ನಾವು ಏನು ಮಾಡ್ತಾ ಇದ್ದೀವಿ, ಡೀಸೆಲ್ ಇಂಜಿನ್ ಬಗ್ಗೆ ಇಂಟ್ರಡಕ್ಷನ್ ಆಗಿ ಕಂಬಷನ್ ಚೇಂಬರ್ಸ್ ಹೇಗಿರ್ತವೆ, ಅಲ್ಲಿ ಯಾವ ಥರ ಡಿಸೈನ್ ಮಾಡಿರ್ತಾರೆ ಅದನ್ನು ನೋಡೋಣ. ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಡೀಸೆಲ್ ಇಂಜಿನ್ ಕಂಬಷನ್ ಚೇಂಬರ್ ಡಿಸೈನ್ ಮಾಡೋಕ್ಕಿಂತ ಮುಂಚೆ ಫಸ್ಟು we are learning a topic named air swirl in a CI engine and a combustion chamber. ಈ ಅವಧಿ 3ನೇ ಅವಧಿ ಅಡ್ವಾನ್ಸ್ ಆಟೋಮೋಟಿವ್ ಸಿಸ್ಟಮ್ನ 1ನೇ ಯೂನಿಟ್ನ 3ನೇ ಅವಧಿ ಏರ್ ಸ್ವಿರ್ಲ್ ಇನ್ CI ಇಂಜಿನ್ ಆ್ಯಂಡ್ ಕಂಬಷನ್ ಚೇಂಬರ್ ಬಗ್ಗೆ ಇರುತ್ತೆ. ಇಲ್ಲಿ ವಾಟ್ ಆರ್ ದ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಯು ಕ್ಯಾನ್ ಸಿ ಆನ್ ಅ ಸ್ಕ್ರೀನ್. ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಯಾವ್ಯಾವ ಇರ್ತಾವೆ ಅಂದರೆ ಕಾನ್ಸೆಪ್ಟ್ ಆಫ್ ಏರ್ ಸ್ವಿರ್ಲ್, need of air swirl in a CI engines, methods of generating a air swirl, types of CI engine combustion chambers. ಈ 4 ವಿಷಯಗಳ ಬಗ್ಗೆ ನಾವು ಇವತ್ತು ಕಲಿತಾ ಇದ್ದೀವಿ. ಬಟ್ ಇಲ್ಲಿ ಏರ್ ಸ್ವಿರ್ಲ್ ಬಗ್ಗೆ ನಾವು ಓದಬೇಕಾದ್ರೆ ವಾಟ್ ಈಸ್ ಅ ಏರ್ ಸ್ವಿರ್ಲ್, ಏರ್ ಸ್ವಿರ್ಲ್ ಅಂದರೆ ಏನು, ಇದನ್ನು ಏರ್ ಸ್ವಿರ್ಲ್ ಯಾಕೆ ಬೇಕು CI ಇಂಜಿನ್ಗೆ, ಇದನ್ನು ನಾವು ಮೊದಲ ಕಲಿಬೇಕು. ಬಿಫೋರ್ ಲರ್ನಿಂಗ್ ಅ ಏರ್ ಸ್ವಿರ್ಲ್ ನಾವು ಹಿಂದಿನ ಪ್ರೀವಿಯಸ್ ಕ್ಲಾಸಲ್ಲಿ ಏನು ಓದಿದ್ದೀವಿ, ನಾವು ಸ್ಪಾರ್ಕ್ ಇಗ್ನೈಟೆಡ್ ಇಂಜಿನ್ ಬಗ್ಗೆ ಏನು ಓದಿದ್ದೀವಿ, ಈ ಡೀಸೆಲ್ ಇಂಜಿನ್ ಬಗ್ಗೆ ಏನು ಓದಿದ್ದೀವಿ, ಅದನ್ನು ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳೋಣ. ಅದನ್ನು ರಿಕಾಲ್ ಮಾಡ್ಕೊಂಡ್ರೆ ಮಾತ್ರ ನಮಗೆ ಮುಂದಿಂದು ಅರ್ಥ ಆಗುತ್ತೆ. ನೋಡೋಣ. ಸಿ ಹಿಯರ್, ರಿಕಾಲ್ ಏರ್ ಸ್ವಿರ್ಲ್ ಇನ್ CI ಇಂಜಿನ್ ಆ್ಯಂಡ್ ಕಂಬಷನ್ ಚೇಂಬರ್ ನಾವು ಕಲಿಬೇಕಾದ್ರೆ ಫಸ್ಟ್ ವಿ ಹ್ಯಾವ್ ಟು be very perfect in the difference between a SI engine and a CI engine. CI engine ಮತ್ತು SI engine ನಡುವೆ ಏನು ಅಂತರ ಇದೆ, what is the difference? Because CI engine combustion chambers are very much specially designed. ಅದಕ್ಕೆ ಒಂದು ಸ್ವಲ್ಪ ವಿಶೇಷ ವಿನ್ಯಾಸ ಕೊಟ್ಟಿರ್ತಾರೆ. ಯಾಕೆ ವಿಶೇಷ ವಿನ್ಯಾಸ ಕೊಟ್ಟಿರ್ತಾರೆ? ಅಲ್ಲಿ SI ಇಂಜಿನ್ಗೆ ಕಂಬಷನ್ ಪ್ರೊಸೆಸ್ಸೇ ಬೇರೆ ಇದೆ, CI ಇಂಜಿನ್ ಕಂಬಷನ್ ಪ್ರೊಸೆಸ್ಸೇ ಬೇರೆ ಇದೆ. ಅಲ್ಲಿ ಫ್ಯೂಲ್ ಸಪ್ಲೈ ಸಿಸ್ಟಮ್ ಇಟ್ ಇಸ್ ಕ್ವೈಟ್ ಡಿಫ್ರೆಂಟ್ ಇನ್ ಪೆಟ್ರೋಲ್ ಇಂಜಿನ್. ಅಲ್ಲಿ ಬೇರೆ ಥರ ಇದೆ, ಇಲ್ಲಿ ಬೇರೆ ಥರ ಇದೆ. CI ಇಂಜಿನ್ ಈಸ್ ಅ ಲಿಟಲ್ ಬಿಟ್ ಕಾಂಪ್ಲೆಕ್ಸ್ ಕಂಪೇರ್ಡ್ ವಿತ್ SI ಇಂಜಿನ್. ನಾವು ಪೆಟ್ರೋಲ್ ಇಂಜಿನನ್ನು ಕಂಪೇರ್ ಮಾಡಿದಾಗ ಡೀಸೆಲ್ ಇಂಜಿನ್ನಲ್ಲಿ ಸ್ವಲ್ಪ ವಿಶೇಷತೆ ಇದೆ. ಅದೇನು ವಿಶೇಷತೆ ಇದೆ, ಅದಕ್ಕಿಂತ ಮುಂಚೆ ನಾವು ಏನು ಪ್ರೀವಿಯಸ್ ಸೆಮೆಸ್ಟರ್ನಲ್ಲಿ ಫಸ್ಟ್ ಸೆಮೆಸ್ಟ್ರು, ಸೆಕೆಂಡ್ ಸೆಮೆಸ್ಟ್ರು, ಥರ್ಡ್ ಸೆಮೆಸ್ಟ್ರು, ಫೋರ್ತ್ ಸೆಮೆಸ್ಟ್ರು, ಫಿಫ್ತ್ ಸೆಮೆಸ್ಟ್ರಲ್ಲಿ ಫೋರ್ತ್ ಸೆಮೆಸ್ಟರ್ ತನಕ ಏನೇನು ಕಲಿತಿದ್ದೀವಿ ಅದನ್ನು ಜಸ್ಟ್ ವಿದಿನ್ 5 minutes ನಾನು ರಿವ್ಯೂ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಮೇನ್ಲಿ ನಮ್ಮ ಪೆಟ್ರೋಲ್ ಇಂಜಿನ್ನು ಮತ್ತು ಡೀಸೆಲ್ ಇಂಜಿನ್ಗೆ ಸಂಬಂಧಪಟ್ಟಂಥ ವಿಷಯ. ಫಸ್ಟ್ ನೋಡಿ, ಅಲ್ಲಿ ಇಶ್ಯೂ ಹೊತ್ತಿದೆ. ಡ್ಯೂರಿಂಗ್ ಸಕ್ಷನ್ ಸ್ಟ್ರೋಕ್ SI ಇಂಜಿನ್ ಅಂದರೆ ಯಾವುದಪ್ಪ, ಪೆಟ್ರೋಲ್ ಇಂಜಿನು. CI ಇಂಜಿನ್ ಅಂದರೆ ಯಾವುದು, ಡೀಸೆಲ್ ಇಂಜಿನು. ಡ್ಯೂರಿಂಗ್ ಸಕ್ಷನ್ ಸ್ಟ್ರೋಕ್ ಪೆಟ್ರೋಲ್ ಇಂಜಿನಲ್ಲಿ ಏನಾಗುತ್ತೆ, ಪೆಟ್ರೋಲ್ ಇಂಜಿನಲ್ಲಿ ಫ್ಯೂಲ್ ಆ್ಯಂಡ್ ಏರ್ ಮಿಕ್ಸರ್ ಸಕ್ಡ್ ಇನ್ ಟು ದ ಸಿಲಿಂಡರ್. ಏನಾಗುತ್ತೆ, ಫ್ಯೂಲ್ ಆ್ಯಂಡ್ ಏರ್ ಮಿಕ್ಸರ್ ಈಸ್ ಸಕ್ಡ್ ಇನ್ ಟು ದ ಸಿಲಿಂಡರ್. ನಮಗೆಲ್ಲ ಗೊತ್ತಿದೆ, ನಮ್ಮ ಮೇನ್ಲಿ ಮೋಟರ್ ಬೈಕ್ಸು, ಸ್ಕೂಟರ್ಸು, ಈ ಆಟೋ ರಿಕ್ಷಾಸು, ಇದರಲ್ಲಿ ಏನಾಗುತ್ತೆ, ಒಂದು ಕಾಂಪೋನೆಂಟ್ ಕೊಟ್ಟಿರ್ತೀವಿ, ಫ್ಯೂಲ್ ಸಪ್ಲೈ ಸಿಸ್ಟಮ್ ಕಾಂಪೋನೆಂಟು, ಅದರ ಹೆಸರು ಕಾರ್ಬೋರೇಟರ್. ದಟ್ ಕಾರ್ಬೋರೇಟರ್ ಮೇನ್ ಫಂಕ್ಷನ್ ಆಫ್ ಕಾರ್ಬೋರೇಟರ್ ಈಸ್ ಟು ಪ್ರಿಪೇರ್ ಅ ಹೋಮೋಜಿನಿಯಸ್ ಮಿಕ್ಸರ್ ಆಫ್ ಅ ಫ್ಯೂಲ್ ಆ್ಯಂಡ್ ಏರ್. ಅದು ಏನು ಮಾಡುತ್ತೆ, ಫ್ಯೂಲ್ ನಮ್ಮ ಪೆಟ್ರೋಲ್ ಏನಿರುತ್ತೆ, ಪೆಟ್ರೋಲ್ ಡ್ರಾಪ್ಲೆಟ್ಸು ಮತ್ತು ಏರನ್ನು
ಹೋಮೋಜಿನಿಯಸ್ ಆಗಿ ಮಿಕ್ಸ್ ಮಾಡಿ ಗ್ಯಾಸಿಯಸ್ ಫಾರ್ಮಲ್ಲಿ ಎಲ್ಲಿ ಕಳಿಸುತ್ತೆ, ಪೆಟ್ರೋಲ್ ಇಂಜಿನ್ ಕಂಬಷನ್ ಚೇಂಬರ್ಗೆ ಕಳಿಸುತ್ತೆ. ಬಟ್ ಈಗ ರೀಸೆಂಟಾಗಿ ಬರ್ತಕ್ಕಂಥ ಕಾರಲ್ಲೂ ಕೂಡ MPFI ಸಿಸ್ಟಮ್ ಇದೆ, ಮಲ್ಟಿ ಪೋರ್ಟ್ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮು. ಅಲ್ಲಿ ಏನಾಗುತ್ತೆ, ಅಲ್ಲಿ ಕೂಡ ಇದೇ ಆಗುತ್ತೆ, ಸ್ವಲ್ಪ ಡಿಫ್ರೆಂಟಾಗಿ ಆಗುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಇಂಜೆಕ್ಷನ್ ಆದರೂ ಕೂಡ ದಟ್ ಇಂಜೆಕ್ಷನ್ ಈಸ್ ಔಟ್ಸೈಡ್ ದ ಕಂಬಷನ್ ಚೇಂಬರ್. ಎಲ್ಲಿ ಏರ್ ಸ್ಟ್ರೀಮ್ ಹೋಗ್ತಾ ಇರುತ್ತೆ, ಆ ಏರ್ ಸ್ಟ್ರೀಮಲ್ಲಿ ಅಟ್ಮಾಸ್ಡ್ ಫಾರ್ಮಲ್ಲಿ ಫ್ಯೂಲ್ ಇಂಜೆಕ್ಟ್ ಆದಾಗ ಬೋತ್ ವಿಲ್ ಬಿ ಮಿಕ್ಸ್ಡ್ ಇನ್ ಔಟ್ಸೈಡ್ ದ ಕಂಬಷನ್ ಚೇಂಬರ್. ಆ ಔಟ್ಸೈಡಲ್ಲಿ ಹೋಮೋಜಿನಿಯಸ್ ಮಿಕ್ಸರ್ ಆಗಿ ಕಂಬಷನ್ ಚೇಂಬರ್ಗೆ ಹೋಗುತ್ತೆ. ಎಲ್ಲಿದು ಇದನ್ನೆಲ್ಲ ನಾ ಹೇಳಿದ್ದೆ ಯಾವುದಿದು, ಪೆಟ್ರೋಲ್ ಇಂಜಿನಲ್ಲಿ. ಪೆಟ್ರೋಲ್ ಇಂಜಿನ್ ಅಂದರೆ SI ಇಂಜಿನಲ್ಲಿ. ಬಟ್ ಅದೇ ಇಶ್ಯೂ ನೀವು ಇದರಲ್ಲಿ ನೋಡಿ, CI ಇಂಜಿನಲ್ಲಿ ಓನ್ಲಿ ಏರ್ ಈಸ್ ಸಕ್ಡ್ ಇನ್ ಟು ದ ಸಿಲಿಂಡರ್. ನೋಡಿ, ಇಟ್ಸ್ ಅ ಕನ್ಸಿಡರಬಲ್ ಡಿಫ್ರೆನ್ಸ್ ಈಸ್ ದೇರ್. ನಾವು ಅಲ್ಲಿ ಸ್ಕೂಟರು, ಮೋಟರ್ ಬೈಕಲ್ಲಿ ಕಾರ್ಬೋರೇಟರ್ ಕೊಟ್ಟಿರ್ತೀವಲ್ಲ, ಅದು ಪೆಟ್ರೋಲ್ ಇಂಜಿನಲ್ಲಿ ಅಲ್ಲಿ ಫ್ಯೂಲ್ ಮತ್ತು ಏರು ಎರಡೂ ಮಿಕ್ಸ್ ಆಗಿ ಎಲ್ಲಿ ಹೋಗುತ್ತೆ, ಕಂಬಷನ್ ಚೇಂಬರ್ ಹೋಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, CI ಇಂಜಿನ್ ಫಾರ್ ಎಕ್ಸಾಂಪಲ್ ಬಸ್ಸು, ಟ್ರ್ಯಾಕ್ಟರು, ಟ್ರಕ್ಕು, ಈ ಥರ ಇಂಜಿನ್ನಲ್ಲಿ ಏನಾಗುತ್ತೆ, ಓನ್ಲಿ ಏರು ಹೋಗ್ತಾ ಇದೆ. ಎಲ್ಲಿ ಹೋಗ್ತಾ ಇದೆ, ಕಂಬಷನ್ ಚೇಂಬರ್ಗೆ. ಸೊ ದಿಸ್ ಈಸ್ ಅ ಮೇಜರ್ ಡಿಫ್ರೆನ್ಸ್ ನಾವು ನೋಡ್ತಾ ಇರೋದು. ಅದಕ್ಕೆ ನಾವು ಕಂಬಷನ್ ಚೇಂಬರ್ಸ್ ಆಫ್ ಪೆಟ್ರೋಲ್ ಇಂಜಿನ್ಸ್ ಆರ್ ಡಿಫ್ರೆಂಟ್, ಕಂಬಷನ್ ಚೇಂಬರ್ ಆಫ್ ಡೀಸೆಲ್ ಇಂಜಿನ್ ಆರ್ ಡಿಫ್ರೆಂಟ್. ಪೆಟ್ರೋಲ್ ಇಂಜಿನ್ ಕಂಬಷನ್ ಚೇಂಬರ್ ಭಾಳ ಸಿಂಪಲ್ ಆಗಿರ್ತವೆ. ಬಟ್ ಡೀಸೆಲ್ ಇಂಜಿನ್ ಕಂಬಷನ್ ಚೇಂಬರ್ಸ್ ಏನಾಗುತ್ತೆ, ಲಿಟಲ್ ಬಿಟ್ ಕಾಂಪ್ಲೆಕ್ಸ್ ಆಗುತ್ತೆ. ಯಾಕೆ ಕಾಂಪ್ಲೆಕ್ಸ್ ಆಗುತ್ತೆ ನೋಡೋಣ. ನೆಕ್ಸ್ಟ್ ಇಶ್ಯೂ ನೋಡೋಣ. ಡ್ಯೂರಿಂಗ್ ಕಾಂಪ್ರೆಷನ್ ಸ್ಟ್ರೋಕ್ ಏನಾಗುತ್ತೆ, ಫ್ಯೂಲ್ ಆ್ಯಂಡ್ ಏರ್ ಮಿಕ್ಸರ್ ಈಸ್ ಕಾಂಪ್ರೆಸ್ಡ್ ಇನ್ ಅ ಪೆಟ್ರೋಲ್ ಇಂಜಿನ್ಸ್. ಏನು ಸೆಕ್ಷನ್ ಸ್ಟ್ರೋಕಲ್ಲಿ ಏನಾಗ್ಬಿಟ್ಟಿರುತ್ತೆ, ಆಲ್ರೆಡಿ ಫ್ಯೂಲ್ ಆ್ಯಂಡ್ ಏರ್ ಮಿಕ್ಸರ್ಸ್ನ ಸಕ್ ಮಾಡಿರುತ್ತೆ ಸಿಲಿಂಡರು. ಸೊ ವಾಟ್ ಹ್ಯಾಪನ್ಸ್, ಫ್ಯೂಲ್ ಆ್ಯಂಡ್ ಏರ್ ಮಿಕ್ಸರ್ ಈಸ್ ಕಾಂಪ್ರೆಸ್ಡ್ ಡ್ಯೂರಿಂಗ್ ಅ ಕಾಂಪ್ರೆಷನ್ ಸ್ಟ್ರೋಕ್ ಇನ್ ಅ petrol engines. It is obvious because only there is fuel and air mixture, homogeneous mixture is there. Homogeneous mixture ಅಂದರೆ ಏನು, ನೀವು ಪ್ರಿವಿಯಸ್ ಸೆಮಿಸ್ಟರಲ್ಲಿ ಕಲ್ತಿರ್ತೀರ. ಹೋಮೋಜಿನಿಯಸ್ ಮಿಕ್ಸರ್ ಅಂದರೆ ನಥಿಂಗ್ ಬಟ್ ವಿ ಕೆನಾಟ್ ಐಡೆಂಟಿಫೈ ದ ಮಿಕ್ಸರ್. ಫಾರ್ ಎಕ್ಸಾಂಪಲ್, ಹಾಲು ಮತ್ತು ನೀರು ಎರಡು ನಾನು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಬೇರೆ ಬೇರೆ ಆಗಿರ್ತವೆ. ವೆನ್ ನಾನು ಮಿಲ್ಕ್ ಮತ್ತು ವಾಟರ್ನ ಮಿಕ್ಸ್ ಮಾಡಿದಾಗ, after mixture of milk and water, I cannot identify milk separately and water separately. So that is a homogeneous mixture. ಅದೇ ಥರನಾಗಿ ಫ್ಯೂಲ್ ಡ್ರಾಪ್ಲೆಟ್ಸು ಮತ್ತು ಏರು ಎರಡೂ ಹೋಮೋಜಿನಿಯಸ್ ಮಿಕ್ಸರ್ ಆಗಿ ಇನ್ ದ ಫಾರ್ಮ್ ಆಫ್ ಗ್ಯಾಸಿಯಸ್, ಇಟ್ ಈಸ್ ಅವೈಲೇಬಲ್ ಇನ್ ಅ ಕಂಬಷನ್ ಚೇಂಬರ್ ದಟ್ ಈಸ್ ಕಾಂಪ್ರೆಸ್ಡ್ ಡ್ಯೂರಿಂಗ್ ಅ ಕಾಂಪ್ರೆಷನ್ ಸ್ಟ್ರೋಕ್. ಇದೆಲ್ಲಿದು ಪೆಟ್ರೋಲ್ ಇಂಜಿನ್ಸಲ್ಲಿ. ಬಟ್ ಡೀಸೆಲ್ ಇಂಜಿನ್ಸಲ್ಲಿ ಇಟ್ಸ್ ಕ್ವೈಟ್ ಡಿಫರೆಂಟ್. ಸಿ ದೇರ್ ಓನ್ಲಿ ಏರ್ ಈಸ್ ಕಾಂಪ್ರೆಸ್ಡ್. ಇಲ್ಲಿ ಎರಡು ಸ್ಟ್ರೋಕ್ ಕಂಪ್ಲೀಟ್ ಆಗ್ತಾ ಬಂತು, ಬಟ್ ಇಲ್ಲಿ ಇನ್ನೂ ದೇರ್ ಇಸ್ ನೋ ಎಂಟ್ರಿ ಆಫ್ ಫ್ಯೂಲ್, ಓನ್ಲಿ ಏರ್ ಈಸ್ ಕಾಂಪ್ರೆಸ್ಡ್. ಸೊ ಹಿಯರ್ ಮಿಕ್ಸರ್ ಆಫ್ ಫ್ಯೂಲ್ ಆ್ಯಂಡ್ ಏರ್ ಹ್ಯಾಸ್ ಟು ಟೇಕ್ ಪ್ಲೇಸ್ ಇನ್ CI ಇಂಜಿನ್ ಆಲ್ಸೋ, ಬಟ್ ದೇರ್ ಇಸ್ ನೋ ಎಂಟ್ರಿ ಆಫ್ ಫ್ಯೂಲ್ ಟಿಲ್ ನೌ ಬಿಫೋರ್ ದ ಎಂಡ್ ಆಫ್ ಕಾಂಪ್ರೆಷನ್ ಸ್ಟ್ರೋಕ್. ಸೊ ಭಾಳ ಶಾರ್ಟ್ ಟೈಮ್ ಸಿಗ್ತಾ ಇದೆ ನಮಗೆ ಡೀಸೆಲ್ ಇಂಜಿನ್ಗೆ. ಅದಕ್ಕೆ ಇಗ್ನೇಷನ್ ಆಗಬೇಕಾದ್ರೆ ಫ್ಯೂಲ್ ಆ್ಯಂಡ್ ಏರ್ ಮಿಕ್ಸರ್ ಇನ್ನೂ ಫ್ಯೂಲ್ ಬಂದೇ ಇಲ್ಲ. ಸೊ ದಿಸ್ ಇಸ್ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ದ ಡೀಸೆಲ್ ಇಂಜಿನ್ ಆ್ಯಂಡ್ ಅ ಪೆಟ್ರೋಲ್ ಇಂಜಿನ್. ಲಾಸ್ಟ್ ನೋಡಿ ಇಶ್ಯೂ, ಇಗ್ನೇಷನ್. ಸ್ಪಾರ್ಕ್ ಪ್ಲಗ್ ಇದೆ ಅಲ್ಲಿ. ದಟ್ ಸ್ಪಾರ್ಕ್ ಪ್ಲಗ್ಗಲ್ಲಿ ಏನಾಗುತ್ತೆ, ದಟ್ ಪೆಟ್ರೋಲ್ ಇಂಜಿನಲ್ಲಿ ಸ್ಪಾರ್ಕ್ ಪ್ಲಗ್ ಆಲ್ರೆಡಿ ಫ್ಯೂಲ್ ಆ್ಯಂಡ್ ಏರ್ ಮಿಕ್ಸರ್ ಇದೆ, ಅಲ್ಲಿ ಹೋಗಿ ಇಗ್ನೈಟ್ ಒಂದು 16,000 to 20,000 ವೋಲ್ಟ್ಸ್ ಜನರೇಟ್ ಆಗಿದ ತಕ್ಷಣ ಇಮಿಡಿಯೇಟು ಇಗ್ನಿಷನ್ ಸ್ಟಾರ್ಟ್ ಆಗಿ ಬರ್ನಿಂಗ್ ಪ್ರೊಸೆಸ್, ದಟ್ಸ್ ಕಂಬಷನ್ ಪ್ರೊಸೆಸ್ ವಿಲ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ಪವರ್ ವಿಲ್ ಬಿ ರಿಲೀಸ್ಡ್ ಇನ್ ಪವರ್ ಸ್ಟ್ರೋಕ್ ಆ್ಯಂಡ್ ದಟ್ ಪ್ರೊಸೆಸ್ ವಿಲ್ ಕಂಟಿನ್ಯೂ ಇನ್ ಪೆಟ್ರೋಲ್ ಇಂಜಿನ್. ಬಟ್ ಡೀಸೆಲ್ ಇಂಜಿನಲ್ಲಿ ಏನಾಗ್ತಾ ಇದೆ, ಈ ಡೀಸೆಲ್ ಇಂಜಿನಲ್ಲಿ ಎಟ್ ದ ಎಂಡ್ ಆಫ್ ಕಾಂಪ್ರೆಷನ್ ಸ್ಟ್ರೋಕ್ there will be a injection of high pressurized atomized fuel. Atomized fuel has to be mixed with the air. It is very short time. ಅಲ್ಲಿ ನಾವು ಸ್ಪಾರ್ಕ್ ಪ್ಲಗ್ ಕೊಡ್ತಾ ಇಲ್ಲ. It has to be a compress ignited, self ignition ಆಗಬೇಕದು. ಸೊ ದ ಟೆಂಪ್ರೇಚರ್ ಆಫ್ ದಟ್ ಏರ್, ಅಲ್ಲೇನು ಕಾಂಪ್ರೆಷನ್ ಆಗಿದೆ ಅಲ್ಲ ಅರ್ಲಿಯರ್ ಸ್ಟ್ರೋಕಲ್ಲಿ, ಕಾಂಪ್ರೆಷನ್ ಸ್ಟ್ರೋಕಲ್ಲಿ, the temperature of air is near to 600 degrees Celsius. ಆ 600 ಡಿಗ್ರಿಯಸ್ ಟೆಂಪ್ರೇಚರು ಮತ್ತು ಪ್ರೆಷರು ಇರೋದು ಏರ್ ಏನಿದೆ ಕಾಂಪ್ರೆಷನ್ ಸ್ಟ್ರೋಕಲ್ಲಿ, ಕಂಬಷನ್ ಚೇಂಬರಲ್ಲಿ ಈಗಾಗಲೇ ಅಕ್ಯುಮುಲೇಟ್ ಆಗಿದೆ. ದಟ್ ಟೆಂಪ್ರೇಚರ್ ಹ್ಯಾಸ್ ಟು ಟ್ರಾನ್ಸ್ಫರ್ ಟು ದ ಡೀಸೆಲ್, ದೆನ್ ಓನ್ಲಿ ಡೀಸೆಲ್ ಆ್ಯಂಡ್ ಏರ್ ಮಿಕ್ಸ್ ಆಗಿ ಬರ್ನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಹಿಯರ್ ಇನ್ ಅ ಡೀಸೆಲ್ ಇಂಜಿನ್ it is quite different. So the combustion chamber design is also specially designed for the diesel engines.
ಅದಕ್ಕೆ ನಾವು ನೋಡ್ತಾ ಇರೋದು ಡೀಸೆಲ್ ಇಂಜಿನ್ಸಲ್ಲಿ ಕಾಂಪ್ರೆಷನ್ ರೇಷಿಯೋನು ಜಾಸ್ತಿ ಇರುತ್ತೆ, ಬಿಕಾಸ್ ನಾವು ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಆಫ್ ಅ ಏರ್ ಹ್ಯಾಸ್ ಟು ಬಿ ಇನ್ಕ್ರೀಸ್ಡ್, ಪ್ಲಸ್ ದ ಸೈಜ್ ಆಫ್ ದ ಇಂಜಿನ್ ಈಸ್ ಕಂಪ್ಯಾರಿಟಿವ್ಲಿ ಹ್ಯೂಜ್ ದ್ಯಾನ್ ದ ಪೆಟ್ರೋಲ್ ಇಂಜಿನ್. ಸೊ ಈ ಡಿಫ್ರೆನ್ಸನ್ನು ನೀವು ಅರ್ಥ ಮಾಡಿಕೊಂಡ್ರೆ ಏರ್ ಸ್ವಿರ್ಲ್ ಇನ್ ಡೀಸೆಲ್ ಇಂಜಿನ್ ಅರ್ಥ ಆಗುತ್ತೆ. ಯಾಕೆ ಏರ್ ಸ್ವಿರ್ಲ್ ಬೇಕು, ಏರ್ ಸ್ವಿರ್ಲ್ ಎದಕ್ಕೆ ಮಾಡ್ತೀವಿ ನಾವು, ಇವನ್ನೆಲ್ಲ ಅರ್ಥ ಆಗುತ್ತೆ. ನೋಡೋಣ. ಈಗ ನಾನು ನೆಕ್ಸ್ಟ್ ಸ್ಲೈಡಿಗೆ ಹೋಗೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ ತಮಗೆ ದ ಡಿಫ್ರೆನ್ಸ್ ಬಿಟ್ವೀನ್ ಎಸ್ ಐ ಇಂಜಿನ್ ಫ್ಯೂಲ್ ಸಪ್ಲೈ ಸಿಸ್ಟಮ್ ಆ್ಯಂಡ್ ಸಿ ಐ ಇಂಜಿನ್ಸ್ ಫ್ಯೂಲ್ ಸಪ್ಲೈ ಸಿಸ್ಟಮ್ ಅರ್ಥ ಮಾಡ್ಕೊಂಡಿದ್ದೀರ ತಿಳ್ಕೊಂಡಿದ್ದೀನಿ. ಇಲ್ಲಿ ಆ ಮೇಜರ್ ಡಿಫ್ರೆನ್ಸ್ ಇರೋದರಿಂದ ನಾವು ಸಿ ಐ ಇಂಜಿನ್ನಲ್ಲಿ ಕಂಬಷನ್ ಚೇಂಬರನ್ನು ವಿಶೇಷವಾಗಿ ವಿನ್ಯಾಸ ಮಾಡೋಕ್ಕಾಗುತ್ತೆ. ಸ್ಪೆಷಲಿ ಡಿಸೈನ್ಡ್ ಕಂಬಷನ್ ಚೇಂಬರ್ ಮಸ್ಟ್ ಬಿ ದೇರ್, because we must mix a fuel and air mixture within a combustion chamber at the end of compression stroke. ನೋಡೋಣ ಅದಕ್ಕೆ ನಾವು ಯಾವ್ಯಾವ ಮೆಥಡ್ಸನ್ನು ಯೂಸ್ ಮಾಡ್ತೀವಿ ಅನ್ನೋದನ್ನೇ ನಾವು ಇವತ್ತಿನ ಕ್ಲಾಸಲ್ಲಿ ಕಲಿತಾ ಇದ್ದೀವಿ. ಸಿ ಹಿಯರ್, ನೌ ವಿಲ್ ಕಮ್ ಟು ದ ಕಾನ್ಸೆಪ್ಟ್ ಆಫ್ ಏರ್ ಸ್ವಿರ್ಲ್. ಏರ್ ಸ್ವಿರ್ಲ್ ಅಂದರೆ ಏನು ಅನ್ನೋದನ್ನು ಈ ಕ್ಲಾಸಲ್ಲಿ ನೋಡೋಣ. ಸಿ ಫಸ್ಟ್ ಪಾಯಿಂಟ್, in a CI engine, the mixing of fuel and air takes place inside combustion chamber. Inside combustion chamber, as already I told, only air is being compressed. In this short period of time, fuel and air must be mixed. ಈ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಏನು ಮಾಡಬೇಕು, ಫ್ಯೂಲ್ ಆ್ಯಂಡ್ ಏರನ್ನು ಮಿಕ್ಸ್ ಮಾಡಬೇಕು. ಒಂದನೇ ಪಾಯಿಂಟನ್ನು ಇನ್ನೂ ವಿಸ್ತಾರವಾಗಿ ಹೇಳಬೇಕಂದ್ರೆ, in a CI engine, the mixing of fuel and air takes place inside the combustion chamber. ಆಗಲೇ ನಾನು ಜಸ್ಟ್ ಒಂದು 2 minutes ಬ್ಯಾಕ್ ಹೇಳಿದೆ, ಆ ಕಂಬಷನ್ ಚೇಂಬರಲ್ಲೇ ಫ್ಯೂಲ್ ಆ್ಯಂಡ್ ಏರ್ ಮಿಕ್ಸರ್ ಆಗ್ತಾ ಇರೋದ್ರಿಂದ ಅಲ್ಲಿ ಭಾಳ ಕಡಿಮೆ ಅವಧಿಯಲ್ಲಿ ನಾವು ಫ್ಯೂಲ್ ಆ್ಯಂಡ್ ಏರ್ ಮಿಕ್ಸರನ್ನು ಪ್ರಾಪರಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಮಾತ್ರ ನಮಗೆ ಬೆಟರ್ ಕಂಬಷನ್ ಸಿಗೋಕ್ಕೆ ಸಾಧ್ಯ ಇದೆ. ಬಿಕಾಸ್ ಇನ್ ಅ ಕಾಂಪ್ರೆಷನ್ ಸ್ಟ್ರೋಕ್ ಓನ್ಲಿ ಏರ್ ಈಸ್ ಬೀಯಿಂಗ್ ಕಾಂಪ್ರೆಸ್ಡ್, rather in SI engines ಅಲ್ಲಿ air and fuel both are mixed. ನೋಡೋಣ ನೆಕ್ಸ್ಟ್ ಪಾಯಿಂಟಲ್ಲಿ, the most important function of a CI engine combustion chamber is to provide a proper mixing of fuel and air in a shorter time. ನಾವು ಆಗಲೇ ಹೇಳಿದೆ ನಿಮಗೆ, ನಾವು ಬೆಟರ್ ಕಂಬಷನ್ ಆಗಬೇಕಂದ್ರೆ ಫ್ಯೂಲ್ ಆ್ಯಂಡ್ ಏರ್ ಮಿಕ್ಸರು ಪ್ರಾಪರ್ ಆಗಿರಬೇಕು. ಆ ಪ್ರಾಪರ್ ಆಗಿರಬೇಕಂದ್ರೆ ನಾವು we have to design a combustion chamber in such a way that the fuel and air must be mixed perfectly to get a better combustion. For this purpose, an organized air movement called air swirl is provided to produce a high velocity between a fuel droplets and a air. ನಾವು ಇಲ್ಲಿ ಏನು ಮಾಡ್ತೀವಿ, at the end of compression stroke, the temperature of compressed air is very high. At that juncture, the high pressurized fuel is made to inject into the combustion chamber in the atomized form. That fuel has to mix with the high temperatured air whatever present in the combustion chamber. ಅದರ ಜೊತೆ ಸರಿಯಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಾಗ ಮಾತ್ರ ನಮಗೆ ಬರ್ನಿಂಗ್ ಪ್ರೊಸೆಸ್ಸು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಹಿಯರ್ ಸ್ಪೆಷಲ್ ಆಗಿ ಇಲ್ಲಿ ಹೈಲೈಟ್ ಮಾಡಿದ್ದೀನಿ ನೋಡಿ, an organized air movement is provided to produce a high relative velocity between the fuel droplets and the air. ಇಲ್ಲಿ ನೋಡಿ, ನಾವು ಒಂದು ಆರ್ಗನೈಸ್ಡ್ ಏರ್ ಮೂಮೆಂಟನ್ನು ಕ್ರಿಯೇಟ್ ಮಾಡಿದ್ದೀವಿ. ಆರ್ಗನೈಸ್ಡ್ ಏರ್ ಮೂಮೆಂಟ್ ಅಂದರೆ ಒಂಥರ ಸುಳಿ. ಈ ಏರ್ ಸ್ವಿರ್ಲ್ ಇದೆಯಲ್ಲ, ಏರ್ ಸ್ವಿರ್ಲ್ ಅಂದರೆ ಕನ್ನಡದಲ್ಲಿ ಒಂದು ಸುತ್ತು ಅಂತೀವಿ. ಅದೇ ಥರ ಆ ಸುತ್ತು ಹೊಡೆಯೋದು, ಏನು ಸುತ್ತು ಹೊಡಿಬೇಕು, ಏರ್ ಸುತ್ತು ಹೊಡಿತಾ ಇರಬೇಕು. ಏರ್ ಸುತ್ತು ಹೊಡೆದಾಗ ಏನಾಗುತ್ತೆ, ಅವಾಗ ಯಾವುದೇ ಡ್ರಾಪ್ಲೆಟ್ಸ್ ಬಂದರೂ ಕೂಡ ಆ ಡ್ರಾಪ್ಲೆಟ್ಸನ್ನ ಅದರ ಜೊತೆ ತೊಗೊಂಡು ಸುತ್ತು ಹೊಡೆಯುತ್ತೆ. ಸೊ ದೇರ್ ಆರ್ ಬೆಟರ್ ಚಾನ್ಸಸ್ ಆಫ್ ಪ್ರಾಪರ್ ಮಿಕ್ಸಿಂಗ್ ಆಫ್ ಅ ಏರ್ ಆ್ಯಂಡ್ ಫ್ಯೂಲ್. ನಾವು ಈಗ ನೋಡ್ತಾ ಇದ್ದೀವಿ, ಹಾಲಲ್ಲಿ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಬೇಕಾದ್ರೆ ಏನು ಮಾಡ್ತೀವಿ ನಾವು, ಹಾಲಲ್ಲಿ ಸುಮ್ಮನೆ ಹಾಲು ತೊಗೊಳ್ಳಿ. ಒಂದು ಎಕ್ಸಾಂಪಲ್, ಇಫ್ ಯು ಟೇಕ್ ಅ ಗ್ಲಾಸ್ ಆಫ್ ಅ ಮಿಲ್ಕ್, ಇಫ್ ಯು ವಾಂಟ್ ಲಿಟಲ್ ಬಿಟ್ ಆಫ್ ಶುಗರ್ ಹಾಕಿಬಿಟ್ಟು ಹಾಗೆ ಕುಡಿತೀವಾ? ನೋ. ನಾವೇನು ಮಾಡ್ತೀವಿ, ವಿಲ್ ಟೇಕ್ ಅ ಸ್ಪೂನ್ ಆ್ಯಂಡ್ ವಿಲ್ ಸ್ಟಿರ್ ಇಟ್. ಈ ಥರ ಸ್ಟಿರ್ ಮಾಡ್ತೀವಿ. ಸ್ಟಿರ್ ಮಾಡಿದಾಗ ಏನದು, ಆರ್ಗನೈಸ್ಡ್ ಮೂಮೆಂಟ್, ವಿ ಆರ್ ಕ್ರಿಯೇಟಿಂಗ್ ಅ ಆರ್ಗನೈಸ್ಡ್ ಮೂಮೆಂಟ್. ಆರ್ಗನೈಸ್ಡ್ ಮೂಮೆಂಟ್ ಆದಾಗ ಏನಾಗುತ್ತೆ, the swirl is generated
ವಿದಿನ್ ಅ ಮಿಲ್ಕ್. ಆ ಸ್ವಿರ್ಲ್ ಜನರೇಟ್ ಆದ ತಕ್ಷಣ ದಟ್ ಶುಗರ್ ಕಂಟೆಂಟ್ ವಿಲ್ ಬಿ ಈಸಿಲಿ ಮಿಕ್ಸ್ಡ್ ವಿತ್ ದ ಮಿಲ್ಕ್. ಆ ಹಾಲು ಮತ್ತು ಸಕ್ಕರೆ ಹೊಮೋಜಿನಿಯಸ್ ಆಗಿ ಮಿಕ್ಸರ್ ಆದಮೇಲೆ ನಾವು ಅದನ್ನು ಕುಡಿತೀವಿ. ಸೊ ಹಿಯರ್ ಆಲ್ಸೋ there is a design of a combustion chamber in a such a way that the organized air movement is achieved. That organized air movement is mainly achieved for getting a better relative velocity between a fuel droplets and a air. Okay, ಅದಕ್ಕೆ ಮಕ್ಕಳೇ ಇಲ್ಲಿ ಏನಾಗುತ್ತೆ ಅಂದರೆ, ನಾವು ಸಿ ಐ ಇಂಜಿನ್ ಕಂಬಷನ್ ಚೇಂಬರನ್ನು ಡಿಸೈನ್ ಮಾಡಬೇಕಾದ್ರೆ ಏರ್ ಸ್ವಿರ್ಲನ್ನು ನಾವು ಕನ್ಸಿಡರ್ ಮಾಡಲೇಬೇಕು. ವಿದೌಟ್ ಏರ್ ಸ್ವಿರ್ಲು ಬೆಟರ್ ಕಂಬಷನ್ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಏರ್ ಸ್ವಿರ್ಲ್ ಜನ್ರೇಟ್ ಆಗಬೇಕಾದ್ರೆ ನಾವು ಇಲ್ಲಿ ಏನು ಮಾಡಿದ್ದೀವಿ, ಹೊರಗಡೆ ಒಂದು ಎಕ್ಸಾಂಪಲ್ ಕೊಟ್ಟೆ ಅಲ್ಲ, ಅಲ್ಲಿ ಒಂದು ಸ್ಪೂನ್ ತೊಗೊಂಡು ನಾನು ಸ್ಟಿರ್ ಮಾಡಿದೆ. ಅಲ್ಲಿ ನಾವು ಸ್ಪೂನ್ ತೊಗೊಂಡು ಸ್ಟಿರ್ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಡಿಸೈನ್ ಅ ಕಂಬಷನ್ ಚೇಂಬರ್ ಇನ್ ಅ ಸಚ್ ಅ ವೇ ದ್ಯಾಟ್ ವಾಟ್ ಎವರ್ ಕಾಂಪ್ರೆಸ್ಡ್ ಏರ್, that compressed air has to get a swirl movement automatically by itself due to the design of combustion chamber. ಆ swirl movement ಆದಾಗ ಮಾತ್ರ ನಮಗೆ ಪ್ರಾಪರ್ ಮಿಕ್ಸಿಂಗ್ ಸಿಗುತ್ತೆ. Now ultimately what we learnt in this slide is there is a something that is organized air movement is there. That organized air movement is called as a swirl, which will produce a high relative velocity between the fuel droplets and the air. Okay, we'll move on to the next slide. See here, before moving on to the next slide, ಇಲ್ಲಿ ಒಂದು ಕನ್ಸಿಡರಬಲ್ ಥಿಂಗ್ ಏನು ಮಾಡಿದ್ದೀವಿ, ಎಟ್ ದ ಬಿಫೋರ್ ಎಂಡ್ ಆಫ್ ಕಾಂಪ್ರೆಷನ್ ಸ್ಟ್ರೋಕ್ ದೇರ್ ಮಸ್ಟ್ ಬಿ ಎ ಆರ್ಗನೈಸ್ಡ್ ಏರ್ ಮೂಮೆಂಟ್. ಅದಕ್ಕೇನಂತ ಇದ್ದೀವಿ, ಏರ್ ಸ್ವಿರ್ಲ್ ಜನ್ರೇಟ್ ಆಗಿಬಿಟ್ಟಿದೆ. ಆ ಏರ್ ಸ್ವಿರ್ಲಲ್ಲಿ ನಾವೇನು ಮಾಡ್ತೀವಿ, ಇಂಜೆಕ್ಷನ್ ಮಾಡ್ತೀವಿ. ಓಕೆ, ಅದನ್ನೇ ನಾನು ಇಲ್ಲಿ ನೋಡಿ ಒಂದು ಸ್ಕೆಚ್ ಫಿಗರಲ್ಲಿ ನಾವು ನೋಡ್ತಾ ಇರ್ಬೋದು. ರೊಟೇಷನ್ ಮೂಮೆಂಟ್ ಇದೆ. ಯು ಕೆನಾಟ್ ಸೇ ಇಟ್ ಆಸ್ ಅ ರೊಟೇಷನಲ್ ಮೂಮೆಂಟ್, ಬಟ್ ಮೋಸ್ಟ್ಲಿ ಇಟ್ ಈಸ್ ಅ ರೊಟೇಷನ್ ಮೂಮೆಂಟ್ ಓನ್ಲಿ. ಅದನ್ನು ನಾವು ರೊಟೇಷನ್ ಮೂಮೆಂಟ್ ಇಸ್ ಕಾಲ್ಡ್ ಆಸ್ ಅ ಸ್ವಿರ್ಲ್ ಅಂತ ಹೇಳೋಕ್ಕಾಗಲ್ಲ. ಆರ್ಗನೈಸ್ಡ್ ಮೂಮೆಂಟ್ ಯಾಕೆ ಹೇಳ್ತೀವಿ ಅಂದರೆ, ಅದು ಡಿಫ್ರೆಂಟ್ ಥರ ಬೇರೆ ಬೇರೆ ವಿನ್ಯಾಸದ combustion chamber alli in a different kind of a combustion chamber different movement is generated. The main purpose is same. That purpose anna ನಾವು next slide alli nodona. ಆ purpose same, but the movement just it looks like a rotational movement. An organized air movement called air swirl is provided to produce a high relative velocity between the fuel droplets and air. Exam alli you may get a question. ಏನು ಕ್ವಶನ್ ಕೇಳುತ್ತೆ, what is a air swirl? What is a air swirl? What is air swirl? An organized air movement is called as a air swirl, which is provided to produce a high relative velocity between the fuel droplets and the air. ಈ ವರ್ಡ್ಸನ್ನು ನೀವು ಯೂಸ್ ಮಾಡಲೇಬೇಕು. ಯಾವ ವರ್ಡು? ಏರ್ ಸ್ವಿರ್ಲ್ ಈಸ್ ಮೇನ್ಲಿ ಪ್ರೊವೈಡೆಡ್ ಟು ಪ್ರೊಡ್ಯೂಸ್ ಅ ಹೈ ರಿಲೇಟಿವ್ ವೆಲಾಸಿಟಿ ಬಿಟ್ವೀನ್ ಅ ಫ್ಯೂಲ್ ಡ್ರಾಪ್ಲೆಟ್ಸ್ ಆ್ಯಂಡ್ ಅ ಏರ್. ಆ ಫ್ಯೂಲ್ ಡ್ರಾಪ್ಲೆಟ್ಸ್ ಎಟಮೈಸ್ಡ್ ಫಾರ್ಮಲ್ಲಿ ಏನು ಸಿಗುತ್ತೆ, ಆ ಎಟಮೈಸ್ಡ್ ಫಾರ್ಮ್ ಆಫ್ ಫ್ಯೂಲ್ ಡ್ರಾಪ್ಲೆಟ್ಸ್ ಜೊತೆ ಆ ಏರ್ ಕೂಡ ರಿಲೇಟಿವ್ ವೆಲಾಸಿಟಿ ಕ್ರಿಯೇಟ್ ಮಾಡಿದಾಗ ದೆನ್ ಏನಾಗುತ್ತೆ, ದೇರ್ ವಿಲ್ ಬಿ ಎ ಹೀಟ್ ಟ್ರಾನ್ಸ್ಫರ್ ಬಿಟ್ವೀನ್ ದಿಸ್ ಏರ್ ಪಾರ್ಟಿಕಲ್ಸ್ ಆ್ಯಂಡ್ ಅ ಫ್ಯೂಲ್ ಡ್ರಾಪ್ಲೆಟ್ಸ್. ಅದನ್ನು ನೋಡೋಣ. ಸೊ ವೈ ಏರ್ ಸ್ವಿರ್ಲ್ ಈಸ್ ರಿಕ್ವೈರ್ಡ್ ವಿಲ್ ಸ್ಟಡಿ ಇನ್ ಅ ನೆಕ್ಸ್ಟ್ ಸ್ಲೈಡ್. ಸಿ ಹಿಯರ್, ನೀಡ್ ಆಫ್ ಸ್ವಿರ್ಲ್ ಇನ್ ಅ CI engines. Question ಏನಿರ್ಬೋದು, there are different kinds of questions. What is the purpose of swirl in a CI engine? What is the function of swirl in a CI engine? Answer is same. ಆ 5 ಪಾಯಿಂಟ್ಸ್ ಕೊಟ್ಟಿದ್ದೀನಲ್ಲ. ಸೊ ಸ್ವಿರ್ಲ್ ಯಾಕೆ ಬೇಕು? ನಾವು ಅತ್ಯಂತ ಸರಳ ಭಾಷೆಯಲ್ಲಿ ಹೇಳಬೇಕಂದ್ರೆ ಈ ಸ್ವಿರ್ಲ್ ಅನ್ನೋದು ಯಾಕೆ ಬೇಕು ಆಗಲೇ ನಾನು ನಿಮಗೆ ಹೇಳಿದ್ದೀನಿ. ಬಟ್ ಆದರೂ ಕೂಡ ಈ 5 ಪಾಯಿಂಟನ್ನು ಸಪ್ರೇಟಾಗಿ ಒಂದೊಂದಾಗಿ ನೋಡೋಣ. ಫಸ್ಟ್ ಒನ್ ಈಸ್ to ensure proper mixing of fuel with the air in a very short time. This is most important. ನಾನು ಸವಿಸ್ತಾರವಾಗಿ ಆಗಲೇ ಹೇಳ್ತಾ ಬಂದೆ, ನಮಗೆ ಸಿಗೋ ಟೈಮ್ ಭಾಳ ಕಡಿಮೆ. ಆ CI ಇಂಜಿನಲ್ಲಿ ಏರ್ ಪ್ಲಸ್ಸು ಮತ್ತು ಏರು ಮತ್ತು ಫ್ಯೂಲ್ ಮಿಕ್ಸ್ ಆಗಬೇಕಾದ್ರೆ ದ ಟೈಮ್ ಪ್ರೊವೈಡೆಡ್ ಇಸ್ ವೆರಿ ವೆರಿ ಶಾರ್ಟ್. ಇನ್ ದಟ್ ಟೈಮ್ there must be a proper mixing of fuel and air. For getting that proper mixture, air swirl is very much necessary. ಅದು ಸ್ಟಿರಿಂಗ್ ಇಫೆಕ್ಟ್ ಆಗಬೇಕಂದ್ರೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಟು ಅಚೀವ್ ಅ ಸ್ಪೀಡಿ ಎವಾಪರೇಷನ್ ಆಫ್ ಫ್ಯೂಲ್. ಸಿ ಹಿಯರ್,
ಎವಾಪ್ರೇಷನ್ ಆಫ್ ಫ್ಯೂಲ್ ಆಗಬೇಕು. ಆ ಫ್ಯೂಲಲ್ಲಿ ಎನರ್ಜಿ ಇದೆ, ದಟ್ ಫ್ಯೂಲ್ ಹ್ಯಾಸ್ ಟು ಬರ್ನ್. ದಟ್ ಫ್ಯೂಲ್ ಬರ್ನ್ ಆಗಬೇಕಂದ್ರೆ ಇಟ್ ಮಸ್ಟ್ ಗೆಟ್ ಅ ಹೀಟ್. ವಿ ಆರ್ ನಾಟ್ ಪ್ರೊವೈಡಿಂಗ್ ಅ ಸ್ಪಾರ್ಕ್ ಪ್ಲಗ್ ಹಿಯರ್. ಸ್ಪಾರ್ಕ್ ಪ್ಲಗ್ ನಾವು ಕೊಡ್ತಾ ಇಲ್ಲ. ಆ ಸ್ಪಾರ್ಕ್ ಪ್ಲಗ್ ಕೊಡದೇ ಇರೋದಕ್ಕೆ ನಾವು ಏನಾಗ್ತಾ ಇದೆ, ವಿ ಹ್ಯಾವ್ ಟು ಸಿ ದ್ಯಾಟ್ ದ ಹೀಟ್ ಈಸ್ ಟ್ರಾನ್ಸ್ಫರ್ಡ್ ಟು ದ ಪಾರ್ಟಿಕಲ್ಸ್ ಆಫ್ ಅ ಫ್ಯೂಲ್. ದಟ್ ಪಾರ್ಟಿಕಲ್ಸ್ ಆಫ್ ಫ್ಯೂಲ್ಗೆ ಹೀಟ್ ಟ್ರಾನ್ಸ್ಫರ್ ಆಗಬೇಕಂದ್ರೆ ಯಾರಿಂದ ಟ್ರಾನ್ಸ್ಫರ್ ಆಗಬೇಕು? ಏರಿಂದ ಟ್ರಾನ್ಸ್ಫರ್ ಆಗಬೇಕು. ಏರಿಂದ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ? ಏರ್ ಮತ್ತು ಫ್ಯೂಲ್ ಡ್ರಾಪ್ಲೆಟ್ಸ್ ನಡುವೆ ರಿಲೇಟಿವ್ ವೆಲಾಸಿಟಿ ಡೆವಲಪ್ ಆಗಬೇಕು. ದಟ್ ಏರ್ ಹ್ಯಾಸ್ ಟು ಟೇಕ್ ಅ ಫ್ಯೂಲ್ ಡ್ರಾಪ್ಲೆಟ್ಸ್. ಅದನ್ನು ತೊಗೊಂಡಾಗ ಮಾತ್ರ ಏನಾಗುತ್ತೆ, ದಟ್ ಏರ್ ವಿಲ್ ಟ್ರಾನ್ಸ್ಫರ್ ಇಟ್ಸ್ ಹೀಟ್. ಬಿಕಾಸ್ ಡ್ಯೂರಿಂಗ್ ಕಾಂಪ್ರೆಷನ್ ಸ್ಟ್ರೋಕ್ ಏರ್ ಹ್ಯಾಸ್ ಆಲ್ರೆಡಿ ರೀಚ್ಡ್ ಅ ಟೆಂಪ್ರೇಚರ್ ನಿಯರ್ ಟು 600 ಡಿಗ್ರಿ ಸೆಲ್ಸಿಯಸ್. ಆ 600 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಒಂದು 50% ನಮ್ಮ ಹೀಟ್ ಟ್ರಾನ್ಸ್ಫರ್ ಆದರೂ ಕೂಡ ಆಟೋಮೆಟಿಕ್ಲಿ the fuel droplets will get evaporated and they start burning when with the air. They start burning with the air. So second point is to achieve a speedy evaporation of fuel. Next one is to increase the combustion speed. Obviously ನೀವು combustion speed increase ಆಗಬೇಕಂದ್ರೆ proper mixing of air and fuel must be there. That proper mixing is achieved by providing a swirl in a combustion chamber. Fourth point is to ensure better heat transfer rates. So this is most important point, that heat transfer is most important concept here in a air swirl. The air particles will transfer whatever the heat available with them to the fuel droplets, atomized fuel droplets. Then only the evaporation takes place. After evaporation, due to the higher temperature, say 240 degree Celsius is the self-ignition temperature of the diesel. So when this temperature gets, then automatically starts burning. That diesel starts automatically burning with a mixture of in the presence of oxygen. Next, fourth point is fourth point ಇವನ್ನೆಲ್ಲ ನೋಡಿದಾಗ fifth point it will say to increase the efficiency. Automatically ನಾವು ಮತ್ತೆ ಅದೇ ಎಕ್ಸಾಂಪಲ್ಗೆ ಬರ್ತೀನಿ, ಮಿಲ್ಕ್ ಆ್ಯಂಡು ಶುಗರು. ಆ ಮಿಲ್ಕ್ ಆ್ಯಂಡ್ ಶುಗರ್ ನಾವು ಬರೀ ಡೈರೆಕ್ಟಾಗಿ ಶುಗರನ್ನ ನಾನು ಒಂದು ಗ್ಲಾಸಲ್ಲೇ ಹಾಕಿ ಕೊಟ್ಬಿಟ್ಟು ಮಿಲ್ಕಲ್ಲಿ ಡೈರೆಕ್ಟಾಗಿ ನಾನು ಕುಡಿದ್ರೆ ಏನಾಗ್ಬಿಡುತ್ತೆ, ಎಟ್ ಲಾಸ್ಟ್ ವಿಲ್ ಗೆಟ್ ಅ ಸ್ವೀಟ್ನೆಸ್, ಬಟ್ major 80% will not get a sweetness. There will not be a proper mixing. If proper mixing is not done, we will not get a proper result. So for that reason, for getting a proper mixing, we have to generate a air swirl in the CI engine. ಇಲ್ಲಿ ನೋಡ್ಬೋದು ಸ್ಕೆಚಲ್ಲಿ, ಆ ಸ್ಕೆಚಲ್ಲಿ ನೋಡ್ತಾ ಇರ್ತೀರಾ, ಇಲ್ಲಿ ರೊಟೇಷನಲ್ಲಿ ಮೂವ್ಮೆಂಟ್ ಏನಿದೆ, ಈ ರೊಟೇಷನಲ್ ಮೂವ್ಮೆಂಟ್ ದಿಸ್ ಈಸ್ ಅ ಏರ್ ಸ್ವಿಲ್. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಸ್ಕ್ವಿಶ್ ಅನ್ನೋದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಈ ಸ್ಕ್ವಿಶ್ ಬರೋಕ್ಕಿಂತ ಮುಂಚೆ ಏರ್ ಸ್ವಿರ್ಲ್ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ಏರ್ ಸ್ವಿರ್ಲ್ ಅಂದಾಗ ಇನ್ನೊಮ್ಮೆ ನಾನು ಡಿಫೈನ್ ಮಾಡ್ತಾ ಇದ್ದೀನಿ. ಏರ್ ಸ್ವಿರ್ಲ್ ಈಸ್ ನಥಿಂಗ್ ಬಟ್ ಅ ಆರ್ಗನೈಸ್ಡ್ ಏರ್ ಮೂವ್ಮೆಂಟ್ ಅಚೀವ್ಡ್ ಇನ್ ಅ CI ಇಂಜಿನ್ ಕಂಬಷನ್ ಚೇಂಬರ್ ಟು ಗೆಟ್ ಅ ಬೆಟರ್ ರಿಲೇಟಿವ್ ವೆಲಾಸಿಟಿ ಬಿಟ್ವೀನ್ ದ ಫ್ಯೂಲ್ ಡ್ರಾಪ್ಲೆಟ್ಸ್ ಆ್ಯಂಡ್ ಏರ್ ಪಾರ್ಟಿಕಲ್ಸ್. ಇದು ಯಾಕೆ ಬೇಕು ಅನ್ನೋದನ್ನು 5 ಪಾಯಿಂಟು ಇದ್ದಾವೆ. ಆ 5 ಪಾಯಿಂಟನ್ನು ನೋಡ್ಕೊಳ್ಳಿ. ಒನ್ ಈಸ್ ಟು ಎನ್ಶ್ಯೂರ್ ಅ ಪ್ರಾಪರ್ ಮಿಕ್ಸಿಂಗ್ ಆಫ್ ಫ್ಯೂಲ್ ವಿತ್ ದ air in a very short time, and second one is to achieve a speedy evaporation of fuel, and third one is to increase the combustion speed, fourth one is to ensure a better heat transfer rates, and overall to increase the efficiency. So air swirl is very much necessary in the CI engines. We will move on to the next slide. So now air swirl ಕಲ್ತೀವಿ. ಈಗ ಆ air swirl ಕಲ್ತ್ರೆ ನಾವು ದಟ್ ಏರ್ ಸ್ವಿರ್ಲ್ ಈಸ್ ವೆದರ್ ನಾವು ಹೇಗೆ ಜನ್ರೇಟ್ ಮಾಡಬೇಕು ಏರ್ ಸ್ವಿರ್ಲ್ನ? ದೇರ್ ಆರ್ 3 ಜನರಲ್ ಮೆಥಡ್ಸ್ ಆಫ್ ಜನರೇಟಿಂಗ್ ಏರ್ ಸ್ವಿರ್ಲ್ ಇನ್ ದ CI ಇಂಜಿನ್ಸ್. ವಾಟ್ ಆರ್ 3 ಮೆಥಡ್ಸ್? ಫಸ್ಟ್ ಒನ್ ಈಸ್ ಇಂಡಕ್ಷನ್ ಸ್ವಿರ್ಲ್. ಸೆಕೆಂಡ್ ಒನ್ ಈಸ್ ಕಾಂಪ್ರೆಷನ್ ಸ್ವಿರ್ಲ್, ಆ್ಯಂಡ್ ಥರ್ಡ್ ಒನ್ ಈಸ್ ಕಂಬಷನ್ ಇಂಡ್ಯೂಸ್ಡ್ ಸ್ವಿರ್ಲ್. ಇದನ್ನು ನೆನಪು ಹೇಗೆ ಇಟ್ಕೋಬೇಕು? ಹೌ ಟು ಕೀಪ್ ಇನ್ ಅವರ್ ಮೈಂಡ್? ಭಾಳ ಸಿಂಪಲ್ ಆಗಿದೆ. ನಮ್ಗೆ ಎಷ್ಟು ಸ್ಟ್ರೋಕ್ಸ್ ಇದಾವಪ್ಪ, ಯಾವುದೇ ಡೀಸೆಲ್ ಇಂಜಿನಲ್ಲಾಗಲಿ ಪೆಟ್ರೋಲ್ ಇಂಜಿನಲ್ಲಾಗಲಿ 4 ಸ್ಟ್ರೋಕ್ ಇಂಜಿನ್ಸಲ್ಲಿ 4 ಸ್ಟ್ರೋಕ್ಸ್ ಇದ್ದಾವೆ. ಆ 4 ಸ್ಟ್ರೋಕ್ಸಲ್ಲಿ ಫಸ್ಟ್ ಸ್ಟ್ರೋಕ್ ಈಸ್ ಇಂಡಕ್ಷನ್ ಸ್ಟ್ರೋಕ್, ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಸಕ್ಷನ್ ಸ್ಟ್ರೋಕ್. ಸೆಕೆಂಡ್ ಒನ್ ಈಸ್ ಕಾಂಪ್ರೆಷನ್ ಸ್ಟ್ರೋಕ್, ಅದಕ್ಕೆ ಕಾಂಪ್ರೆಷನ್ ಸ್ವಿರ್ಲು. ಥರ್ಡ್ ಒನ್ ಈಸ್ ಕಂಬಷನ್ ಸ್ಟ್ರೋಕ್ ಅನ್ನೋ ಬದಲು ನಾವು ಪವರ್ ಸ್ಟ್ರೋಕ್ ಅಂತ ಇದ್ದೀವಿ, ಕಂಬಷನ್ ಇಂಡ್ಯೂಸ್ಡ್ ಸ್ವಿರ್ಲ್. ಸೊ ದೇರ್ ಆರ್ ಫೋರ್ತ್ ಒನ್ ಈಸ್
exhaust stroke ಇಲ್ಲಿ ಬೇಕಾಗಿಲ್ಲ. There are three methods of generating a air swirl. First one is induction swirl, second one is compression swirl, third one is combustion induced swirl. Combustion induced swirl. So ಒಂದೊಂದಾಗಿ ನೋಡೋಣ. The name only indicates, ನೋಡಿದ ಮೇಲೆ ನೋಡೋಣ. ಇಂಡಕ್ಷನ್ ಸ್ವಿರ್ಲ್ ಹೇಗೆ ಜನರೇಟ್ ಮಾಡ್ತೀವಿ, ಕಾಂಪ್ರೆಷನ್ ಸ್ವಿರ್ಲ್ ಹೇಗೆ ಜನರೇಟ್ ಮಾಡ್ತೀವಿ, ಆ್ಯಂಡ್ ಕಂಬಷನ್ ಇಂಡ್ಯೂಸ್ ಸ್ವಿರ್ಲನ್ನು ಹೇಗೆ ಜನರೇಟ್ ಮಾಡ್ತೀವಿ. ಫಸ್ಟ್ ಒನ್ ವಿಲ್ ಕಾನ್ಸಂಟ್ರೇಟ್ ಆನ್ ಅ ಇಂಡಕ್ಷನ್ ಸ್ವಿರ್ಲ್. ಇಂಡಕ್ಷನ್ ಸ್ವಿರ್ಲ್ ಅಂದರೆ ಏನು? ಭಾಳ ಸಿಂಪಲ್ ಆಗಿದೆ. ಇಂಡಕ್ಷನ್ ನೇಮ್ ಓನ್ಲಿ ಇಂಡಿಕೇಟ್ಸ್ a swirl generated within a CI engine during induction is called as a induction swirl. So ಅಲ್ಲಿ ಫಸ್ಟ್ ಪಾಯಿಂಟ್ ಏನಿದೆ, by directing the flow of air during its entry to the cylinder is known as a induction swirl. See here, while inducing air itself only, the swirl is generated by the directing the flow of air during its entry into the cylinder. Cylinder entry ಆಗಬೇಕಾದ್ರೆ ಅದಕ್ಕೆ swirl generate ಮಾಡಿ ಕಳಿಸ್ಬಿಡ್ಬೇಕು ನಾವು. That type of method is called as a induction swirl. So these type of induction swirl are mainly employed in ಏನಂದ್ರೆ ಓಪನ್ ಕಂಬಷನ್ ಚೇಂಬರ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಅದನ್ನು ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ವಾಟ್ ಟೈಪ್ಸ್ ಆಫ್ ಕಂಬಷನ್ ಚೇಂಬರ್ಸ್. ಇಲ್ಲಿ ಬರೀ ಸ್ವಿರ್ಲ್ ಒಂದೇ ಆಗಲ್ಲ, ಇನ್ನೊಂದು ಆಗುತ್ತೆ, ದಟ್ ಈಸ್ ಸ್ಕ್ವಿಶ್. ಹೊಸ ಶಬ್ದ ಬಂತಂತೂ ಆಶ್ಚರ್ಯ ಪಡಬೇಡಿ. ಸ್ಕ್ವಿಶ್ ಅಂದರೆ, ಈ ಸ್ವಿರ್ಲ್ ಅಂದರೆ ಏನು? ಆರ್ಗನೈಸ್ಡ್ ಮೂಮೆಂಟ್ ಆಫ್ ಏರ್. ಸಿಂಪಲ್, ಆರ್ಗನೈಸ್ಡ್ ಮೂಮೆಂಟ್ ಆಫ್ ಏರ್ ವಿದಿನ್ ದ ಸಿಲಿಂಡರ್ ಟು ಗೆಟ್ ಅ ಬೆಟರ್ ರಿಲೇಟಿವ್ ವೆಲಾಸಿಟಿ ಬಿಟ್ವೀನ್ ದ ಫ್ಯೂಲ್ ಡ್ರಾಪ್ಲೆಟ್ಸ್ ಆ್ಯಂಡ್ ಏರ್. Then what is squish? Squish is mainly occurs during compression stroke. That is radial inward motion of the air that occurs towards the end of compression stroke when a portion of piston face and cylinder head approach each other closely is called as a squish. ಇಲ್ಲಿ ಮೇಲೆ ನೋಡ್ಬೋದು. ಮೊದಲು ನಾವು ಈ ಸ್ಕೆಚನ್ನು ನೋಡೋಣ, ಆಮೇಲೆ ಇನ್ನೊಮ್ಮೆ ಬೇಕಾದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸ್ಕೆಚಲ್ಲಿ ನೋಡಿ, ಮೇಲೆ ಇಂಜೆಕ್ಟರ್ ಇದೆ, ಇದು ಎಟ್ ದ ಎಂಡ್ ಆಫ್ ಕಾಂಪ್ರೆಷನ್ ಸ್ಟ್ರೋಕು ಸ್ವಿರ್ಲ್ ಅಂತ ತೋರಿಸಿದ್ದಾರೆ. ಇಲ್ಲಿ ಸ್ವಿರ್ಲ್ ಇಲ್ಲಿದೆ ನೋಡಿ, ದಿಸ್ ಈಸ್ ಅ ಸ್ವಿರ್ಲ್. ಆ್ಯಂಡ್ ಅಲ್ಲಿ ಈ ಪಿಸ್ಟನ್ನಲ್ಲಿ ಸಮ್ ಡಿಸೈನ್ಸ್ ಮಾಡ್ಕೊಂಡಿದ್ದಾರೆ. ಈ ಡಿಸೈನ್ಸ್ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಆ ಡಿಸೈನ್ಸಲ್ಲಿ ಮೂಮೆಂಟ್ ಆಗ್ತಾ ಇದೆ ಏರು. ಆ ಏರ್ ಮೂಮೆಂಟ್ ಆಗಬೇಕಾದ್ರೆ ಯಾವಾಗ ಆಗುತ್ತೆ ಅಂದರೆ, ವೆನ್ ಪಿಸ್ಟನ್ ಅಪ್ರೋಚಸ್ TDC during compression stroke, the air starts moving inward into the piston. That radial movement of air is called as a squish. So this is squish. Squish ಅಂದ್ರೆ ಏನು? The radial inward motion of the air that occurs towards the end of compression stroke when portion of piston face and a cylinder head approach each other closely. ನಾ ಆಗಲೇ ಹೇಳಿದೆ ನಿಮಗೆ, ಎಟ್ ದ ಎಂಡ್ ಆಫ್ ಕಾಂಪ್ರೆಷನ್ ಸ್ಟ್ರೋಕು ಪಿಸ್ಟನ್ನು ಇನ್ನೇನು TDC ಮುಟ್ಟಬೇಕು ಅನ್ನೋ ಹೊತ್ತಿಗೆ ನಥಿಂಗ್ ಬಟ್ ಪಿಸ್ಟನ್ ಫೇಸಿಂಗ್ ಟುವರ್ಡ್ಸ್ ದ ಹೆಡ್ ಆಫ್ ದ ಕಂಬಷನ್ ಚೇಂಬರ್. ದೇರ್ ವಾಟ್ ಹ್ಯಾಪನ್ಸ್, ವಾಟ್ ಎವರ್ ಆಲ್ರೆಡಿ ಏರ್ ಕಾಂಪ್ರೆಸ್, ದಟ್ ಏರ್ ಸ್ಟಾರ್ಟ್ಸ್ ಮೂವಿಂಗ್ ಇನ್ ರೇಡಿಯಲ್ ಡೈರೆಕ್ಷನ್. ಅಂದರೆ ರೇಡಿಯಲ್ ಡೈರೆಕ್ಷನ್ ಈ ಥರ ಮೂಮೆಂಟ್ ಆಗಿ ಅಲ್ಲಿ ಪಿಸ್ಟನ್ ಹತ್ರ ಬಂದು ಸುತ್ಕೋತಾ ಇದೆ. ಅದಕ್ಕೆ ನಾವೇನಂತ ಇದ್ದೀವಿ? ಸ್ಕ್ವಿಶ್ ಅಂತ ಇದ್ದೀವಿ. ಸೊ ದಿ ಸ್ಕ್ವಿಶ್ ಆ್ಯಂಡ್ ಸ್ವಿರ್ಲ್ ಬೋತ್ ವಿಲ್ ಅಸಿಸ್ಟ್ ಫಾರ್ ಅ ಬೆಟರ್ ಪ್ರಾಪರ್ ಮಿಕ್ಚರ್ ಆಫ್ ಏರ್ ಆ್ಯಂಡ್ ಫ್ಯೂಲ್ ಇನ್ ಅ CI ಇಂಜಿನ್ಸ್. ಇವೆರಡು ಮೋಸ್ಟ್ ಇಂಪಾರ್ಟೆಂಟು. ಈ ಸ್ಕ್ವಿಶ್ ಏನಿದೆಯಲ್ಲ, ಯೂಶ್ವಲಿ ಓಪನ್ ಕಂಬಷನ್ ಡೈರೆಕ್ಟ್ ಕಂಬಷನ್ ಚೇಂಬರ್ಸಲ್ಲಿ ನಾವು ನೋಡ್ತಾ ಇರ್ತೀವಿ. ಇಂಡೈರೆಕ್ಟ್ ಕಂಬಷನ್ ಚೇಂಬರ್ಸಲ್ಲಿ ಭಾಳ ಕಡಿಮೆ ನಾವು ಸ್ಕ್ವಿಶ್ ನೋಡೋದು. So the types of combustion chambers will study in the latter part of the class. ಬಟ್ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಇಂಡಕ್ಷನ್ ಸ್ವಿರ್ಲ್ ಅಂದರೆ ಮೇನ್ ಕಾನ್ಸೆಪ್ಟು ಫಸ್ಟ್ ಪಾಯಿಂಟ್ ಏನು ಕೊಟ್ಟಿದ್ದೀನಿ ಅದಷ್ಟೇ. ಬೈ ಡೈರೆಕ್ಟಿಂಗ್ ದ ಫ್ಲೋ ಆಫ್ ಏರ್ ಡ್ಯೂರಿಂಗ್ ಇಟ್ಸ್ ಎಂಟ್ರಿ ಇನ್ ಟು ದ ಸಿಲಿಂಡರ್ ಇಸ್ ನೋನ್ ಆಸ್ ಅ ಇಂಡಕ್ಷನ್ ಸ್ವಿರ್ಲ್. ಓಕೆ, ಸೊ ಇಂಡಕ್ಷನ್ ಸ್ವಿರ್ಲ್ ಅಂದರೆ, ನಾನು ನೆಕ್ಸ್ಟ್ ಸ್ಲೈಡಿಗೆ ಹೋಗೋಕ್ಕಿಂತ ಮುಂಚೆ ಜಸ್ಟ್ ಸಮರೈಸ್ ಮಾಡ್ತೀನಿ. ಗಾಳಿ ಏನಿರುತ್ತೆ, ಗಾಳಿ ನಮ್ಮ ಅದು ಸಿಲಿಂಡರ್ಗೆ ಹೋಗುವಾಗ ನಾವು ಆವಾಗಲೇ ಅದನ್ನು ಸ್ವಿರ್ಲ್ ಜನ್ರೇಟ್ ಆಗೋ ಥರ ಒಂದು ಕಂಬಷನ್ ಚೇಂಬರನ್ನು ವಿನ್ಯಾಸ ಮಾಡಿರ್ತೀವಿ. ಅದಕ್ಕೆ ನಾವೇನಂತೀವಿ? ಇಂಡಕ್ಷನ್ ಸ್ವಿರ್ಲ್.
The induction cell is nothing but directing the flow of air during its entry into the cylinder. ಸಕ್ಷನ್ ಸ್ಟ್ರೋಕಲ್ಲಿ ಒಳಗಡೆ ಹೋಗಬೇಕಾದ್ರೆ ಏರ್ ಹೋಗಬೇಕಾದ್ರೆ ನಾವು ಅದಕ್ಕೆ ಆ ಥರ ಡಿಸೈನ್ ಮಾಡಿರ್ತೀವಿ ಕಂಬಷನ್ ಚೇಂಬರ್ನ. ಆ ಟೈಪ್ ಆಫ್ ಕಂಬಷನ್ ಚೇಂಬರ್ಸ್ಗಳು ದೇ ಆರ್ ಅಸಿಸ್ಟಿಂಗ್ ಅ ಇಂಡಕ್ಷನ್ ಸ್ವಿರ್ಲ್. ಓಕೆ, ನೆಕ್ಸ್ಟ್ ಮೆಥಡನ್ನು ನೋಡೋಣ. ಇಂಡಕ್ಷನ್ ಸ್ವಿರ್ಲ್ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ಮೆಥಡನ್ನು ನೋಡೋಣ. ನೆಕ್ಸ್ಟ್ ಮೆಥಡ್ ಯಾವುದಿದೆ? ಕಾಂಪ್ರೆಷನ್ ಸ್ವಿರ್ಲ್. ಕಾಂಪ್ರೆಷನ್ ಸ್ವಿರ್ಲ್ ಇಸ್ ನೀವು ಇಂಡಕ್ಷನ್ ಸ್ಟ್ರೋಕಲ್ಲಿ ಅದನ್ನು ಅರ್ಥ ಮಾಡ್ಕೊಂಡು, ಇಂಡಕ್ಷನ್ ಸ್ವಿರ್ಲ್ ಅಂದರೆ ಡ್ಯೂರಿಂಗ್ ಅ ಎಂಟ್ರಿ ಓನ್ಲಿ. ಕಾಂಪ್ರೆಷನ್ ಅಂದರೆ ಡ್ಯೂರಿಂಗ್ ಕಾಂಪ್ರೆಷನ್ ಸ್ಟ್ರೋಕ್. ದ ಸ್ವಿರ್ಲ್ ಜನರೇಟೆಡ್ ಡ್ಯೂರಿಂಗ್ ಅ ಕಾಂಪ್ರೆಷನ್ ಸ್ಟ್ರೋಕ್. ಬಟ್ ಹಿಯರ್ ಲಿಟಲ್ ಬಿಟ್ ಡಿಫ್ರೆನ್ಸ್ ಇಸ್ ದೇರ್. ಆ ಡಿಫ್ರೆನ್ಸನ್ನು ನಾವು ನೀಟಾಗಿ ನೋಡೋಣ ಏನಿದೆ ನೋಡಿ. ಈ ಡೆಫಿನೇಷನ್ ನೋಡೋಕ್ಕಿಂತ ಮುಂಚೆ ಮೇನ್ ನಾವು ಈ ಪಿಕ್ಚರನ್ನು ಕಾನ್ಸಂಟ್ರೇಟ್ ಹಾಕುವತ್ತು ನೋಡಿ. ಇಲ್ಲಿ ಕಂಬಷನ್ ಚೇಂಬರ್ ಜೊತೆ ಒನ್ ಮೋರ್ ಸ್ಮಾಲ್ ಸ್ಪೆರಿಕಲ್ ಒಂದು ಚೇಂಬರ್ ಬಂದಿದೆ, ಅದಕ್ಕೆ ಸ್ವಿರ್ಲ್ ಚೇಂಬರ್ ಅಂತಾರೆ. ಅದ್ರ ಮೇಲೆ ಇಂಜೆಕ್ಟರ್ ಇದೆ. ಇಂಜೆಕ್ಟರ್ ನಂತರ ಒಂದು ರೆಡ್ಡಿಶ್ ಕಲರ್ ಸ್ವಿರ್ಲ್ ಚೇಂಬರ್ ಇದೆ. ಆ ಸ್ವಿರ್ಲ್ ಚೇಂಬರ್ ಕೆಳಗಡೆ ಮತ್ತೆ ಒಂದು ಕನೆಕ್ಷನ್ ಇದೆ. ಆ ಕನೆಕ್ಷನ್ ಎಲ್ಲಿ ಕನೆಕ್ಟ್ ಆಗುತ್ತೆ? ನಮ್ಮ ಮೇನ್ ಸಿಲಿಂಡರ್ಗೆ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಸ್ವಿರ್ಲ್ ಚೇಂಬರ್ ಕೊಟ್ಟಿದ್ದಾನೆ. ಆ ಎಕ್ಸ್ಟ್ರಾ ಸ್ವಿರ್ಲ್ ಚೇಂಬರ್ ಈಸ್ ಮೇನ್ ಪರ್ಪಸ್ ಈಸ್ ಟು ಜನರೇಟ್ ಅ ಸ್ವಿರ್ಲ್. ಅದು ಹೇಗೆ ನೋಡೋಣ. ಹಿಯರ್ ದ ಏರ್ ಈಸ್ ಫೋರ್ಸ್ಡ್ ಥ್ರೂ ಅ ಪ್ಯಾಸೇಜ್ ಇಂಟು ಸಪ್ರೇಟ್ ಸ್ವಿರ್ಲ್ ಚೇಂಬರ್ ಡ್ಯೂರಿಂಗ್ ಕಾಂಪ್ರೆಷನ್ ಸ್ಟ್ರೋಕ್. ನಾನು ಆಗಲೇ ಹೇಳಿದೆ ನಿಮಗೆ, ಡ್ಯೂರಿಂಗ್ ಕಾಂಪ್ರೆಷನ್ ಸ್ಟ್ರೋಕ್ ಏನಾಗುತ್ತೆ, ಆ ಕಾಂಪ್ರೆಷನ್ ಸ್ಟ್ರೋಕಲ್ಲಿ whatever the air available in the induction stroke that is compressed during a compression stroke, ಆ ಕಾಂಪ್ರೆಸ್ ಆಗ್ತಾ ಹೋದಂಗೆ ಇಲ್ಲಿ ಏನು ಮಾಡಿಬಿಟ್ಟಿದ್ದೀವಿ ನಾವು, ಒಂದು ಸಪ್ರೇಟ್ ಸ್ವಿರ್ಲ್ ಚೇಂಬರ್ ಕೊಟ್ಟಿದ್ದೀವಿ. ಈ ಕಾಂಪ್ರೆಸ್ ಆಗ್ತಾ ಹೋದಂಗೆ ವೆನ್ ಪಿಸ್ಟನ್ ಮೂವ್ಸ್ ಟುವರ್ಡ್ಸ್ TDC ಡ್ಯೂರಿಂಗ್ ಕಾಂಪ್ರೆಷನ್ ಸ್ಟ್ರೋಕ್, air is made to flow into the swirl chamber. Air is made to flow into the swirl chamber through a passage provided. So here the air is forced through a passage into a separate swirl chamber during compression stroke. This method is used in a swirl combustion chamber. Swirl combustion chambers ಯಾವ ಥರ ಇರ್ತವೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಬಟ್ ಇದೇ ಥರ ಇರುತ್ತೆ, ಸೇಮ್ ಇದನ್ನು ನೋಡ್ತಾ ಇದ್ದೀರಲ್ಲ, ಇದೇ ಥರ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ, ಡ್ಯೂರಿಂಗ್ ಕಾಂಪ್ರೆಷನ್ ಸ್ಟ್ರೋಕು ನಾವು ಒಂದು ಸಪ್ರೇಟ್ ಸ್ವಿರ್ಲ್ ಚೇಂಬರ್ ಕೊಟ್ಟಿದ್ದೀವಿ. ಆ ಸ್ವಿರ್ಲ್ ಚೇಂಬರಲ್ಲಿ ಏನಾಗುತ್ತೆ, ಡ್ಯೂರಿಂಗ್ ಕಾಂಪ್ರೆಷನ್ ಸ್ಟ್ರೋಕ್ ವೆನ್ ಪಿಸ್ಟನ್ ಸ್ಟಾರ್ಟ್ಸ್ ಮೂವಿಂಗ್ ಫ್ರಮ್ BDC ಟು TDC, ಇನ್ನೇನು TDCಗೆ ರೀಚ್ ಆಗೋ ಹೊತ್ತಿಗೆ whatever the air is available above the combustion chamber, that air starts moving towards a swirl chamber. That swirl chamber is mainly designed for the purpose of generating a swirl. So ಅಲ್ಲಿ ಏನಾಗ್ಬಿಡುತ್ತೆ, ಏರ್ ಸ್ವಿರ್ಲ್ ಜನರೇಟ್ ಆಗುತ್ತೆ. ಆಮೇಲೆ ಇದನ್ನು ನಾನು ಇನ್ನು ವಿಸ್ತಾರವಾಗಿ ಸ್ವಿರ್ಲ್ ಕಂಬಷನ್ ಚೇಂಬರ್ನ ನಾನು ಹೇಳುವಾಗ ನಿಮಗೆ ಕವರ್ ಮಾಡ್ತೇನೆ. ಸೊ ಹಿಯರ್ ಮೇಜರ್ ಡಿಫರೆನ್ಸ್ ಈಸ್, here the air is forced through a passage into a separate swirl chamber during compression stroke. ಓಕೆ, ಇದಕ್ಕೇನಂತೀವಿ ನಾವು, ಕಾಂಪ್ರೆಷನ್ ಸ್ವಿರ್ಲ್ ಅಂತೀವಿ. ನೆಕ್ಸ್ಟ್ ನೋಡೋಣ ಮುಂದಿನ. ಈಗ ಎರಡು, ಅದು ಒಂದು ಇಂಡಕ್ಷನ್ ಸ್ವಿರ್ಲ್ ಆಯಿತು, ಇನ್ನೊಂದು ಕಾಂಪ್ರೆಷನ್ ಸ್ವಿರ್ಲ್ ಆಯಿತು. ಥರ್ಡ್ ಒನ್ ಕಂಬಷನ್ ಇಂಡ್ಯೂಸ್ಡ್ ಸ್ವಿರ್ಲ್. ಕಂಬಷನ್ಡ್ ಇಂಡ್ಯೂಸ್ಡ್ ಸ್ವಿರ್ಲ್. ಹಿಯರ್ ಲಿಟಲ್ ಬಿಟ್ ಕಾಂಪ್ಲೆಕ್ಸಿಟಿ ಇಸ್ ದೇರ್, ಬಟ್ ಸ್ಟಿಲ್ ಅಷ್ಟೊಂದು ಕಾಂಪ್ಲೆಕ್ಸ್ ಇಲ್ಲ ಕಂಪೇರ್ಟಿವ್ಲಿ. ಅವು ಇಂಡಕ್ಷನ್ ಸ್ವಿರ್ಲ್ ಅಂದರೆ ಇಂಡಕ್ಷನ್ನಲ್ಲಿ ಆಗುತ್ತೆ, ಕಾಂಪ್ರೆಷನ್ ಸ್ವಿರ್ಲ್ ಅಂದರೆ ಕಾಂಪ್ರೆಷನ್ ಸ್ಟ್ರೋಕಲ್ಲಿ ಆಗುತ್ತೆ. ಇಲ್ಲಿ ಕಂಬಷನ್ ಇಂಡ್ಯೂಸ್ಡ್ ಸ್ವಿರ್ಲ್ ಅಂದರೆ ಏನಾಗುತ್ತೆ, ಇಲ್ಲಿ ಸಪ್ರೇಟ್ ನಾವು ಏನು ಮಾಡಿಬಿಟ್ಟಿರ್ತೀವಿ, ಇಲ್ಲಿ ಸಪ್ರೇಟು ಸೆಲ್ಸ್ ಕೊಟ್ಟಿರ್ತೀವಿ. ಬಟ್ ದ ಮೇನ್ ಕಾನ್ಸೆಪ್ಟ್ ಈಸ್ ಹೈ ಇನಿಷಿಯಲ್ ಪ್ರೆಷರ್ ಈಸ್ ರೈಸ್ಡ್. ಇಲ್ಲಿ ಏನು ಮಾಡಿಬಿಡ್ತೀವಿ, ಹೈ ಇನಿಷಿಯಲ್ ಪ್ರೆಷರನ್ನು ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ನಾವು ಕಂಬಷನ್ ಇಂಡ್ಯೂಸ್ಡ್ ಸ್ವಿರ್ಲ್ ಅಂತೀವಿ. ನೋಡೋಣ, ಇಲ್ಲಿ ಒಂದು ಸ್ಕೆಚ್ ನೋಡಿ ಮೊದಲು. ಆ ಸ್ಕೆಚಲ್ಲಿ ಏನಾಗಿದೆ, ಕಂಬಷನ್ ಚೇಂಬರ್ ಇದೆ. ಆ ಕಂಬಷನ್ ಚೇಂಬರ್ ಮೇಲೆ ಒಂದು ಸಪ್ರೇಟ್ ಡಿಸೈನ್ ಇದೆ. ಆ ಡಿಸೈನ್ಗೆ ಮೇಜರ್ ಈ ಸೆಲ್ಸ್ ಅಂತೀವಿ ನಾವು, ಏನಂತೀವಿ, ಸೆಲ್ಸ್. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸವಿಸ್ತಾರವಾಗಿ ಕಲಿಯೋಣ. ಬಟ್ ಇಲ್ಲಿ ಏನಾಗುತ್ತೆ ನೋಡೋಣ.
Swirl is produced by using a high initial pressure rise. ಇಲ್ಲಿ ಏನು ನೆನಪಿಡಬೇಕು, swirl is produced by using high initial pressure due to the partial combustion. Due to the partial combustion. Partial combustion ಆಗ್ತಾ ಇರುವ ಹೊತ್ತಿಗೆ swirl ಜನರೇಟ್ ಆಗುತ್ತೆ. ಪಾರ್ಷಿಯಲ್ ಕಂಬಷನನ್ನು ನಾವು ಸ್ವಲ್ಪ ಮಾಡ್ತೀವಿ. ಅದು ಎಲ್ಲಿ ಮಾಡ್ತೀವಿ, ಅದನ್ನು ಮಾಡೋದನ್ನು ಸಪ್ರೇಟ್ ಏರ್ ಸೆಲ್ ಚೇಂಬರಲ್ಲಿ ಮಾಡ್ತೀವಿ. ಯೂಸ್ಡ್ ಇನ್ ಅ ಪ್ರೀ ಕಂಬಷನ್ ಚೇಂಬರ್ಸ್ ಆ್ಯಂಡ್ ಏರ್ ಸೆಲ್ ಚೇಂಬರ್ಸ್. ಇಲ್ಲಿ ಏನಾಗುತ್ತೆ, ಇಲ್ಲಿ ಮೇಲಿನ ಪಾರ್ಟ್ ಇದೆಯಲ್ಲ, ಕಂಬಷನ್ ಚೇಂಬರ್ ಮೇಲಿನ ಪಾರ್ಟಿಗೆ ಏನಂತೀವಿ, ಏರ್ ಸೆಲ್ ಚೇಂಬರ್ಸ್ ಅಂತೀವಿ. ಇಲ್ಲಿ ಸ್ವಿರ್ಲ್ ಜನರೇಟ್ ಆಗುತ್ತೆ. ಹೌ ಸ್ವಿರ್ಲ್ ಇಸ್ ಜನರೇಟೆಡ್, ದಟ್ ಸ್ವಿರ್ಲ್ ಇಸ್ ಜನರೇಟೆಡ್ ಮೇನ್ಲಿ ಡ್ಯೂ ಟು ಅ ಇನಿಷಿಯಲ್ ಪ್ರೆಷರ್ ರೈಸ್ ಬಿಕಾಸ್ ಆಫ್ ಪಾರ್ಷಿಯಲ್ combustion. ಇದರ ಬಗ್ಗೆ ಇನ್ ಡೀಟೇಲ್ ವಿಲ್ ಸ್ಟಡಿ ಇಟ್ ಇನ್ ಏರ್ ಸೆಲ್ ಕಂಬಷನ್ ಚೇಂಬರ್ಸ್. ಎನಿಹೌ, ನಾನು ಈ ಕಂಬಷನ್ ಇಂಡ್ಯೂಸ್ ಸ್ವಿರ್ಲ್ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸ್ವಿರ್ಲ್ ಈಸ್ ಪ್ರೊಡ್ಯೂಸ್ಡ್ ಬೈ ಯೂಸಿಂಗ್ ಹೈ ಇನಿಷಿಯಲ್ ಪ್ರೆಷರ್. ಈ ವರ್ಡನ್ನು ಯೂಸ್ ಮಾಡಬೇಕು, ಹೈ ಇನಿಷಿಯಲ್ ಪ್ರೆಷರ್ ಡ್ಯೂ ಟು ಅ ಪಾರ್ಷಿಯಲ್ ಕಂಬಷನ್. ದಿಸ್ ಅಪ್ಲಿಕೇಶನ್ ಎಲ್ಲಿ ನೋಡ್ತೀವಿ, ಏರ್ ಸೆಲ್ ಚೇಂಬರ್ಸಲ್ಲಿ ನೋಡ್ತೀವಿ. ಈ ಏರ್ ಸೆಲ್ ಚೇಂಬರ್ಸ್ ಅಂದರೆ ಏನು ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಬಿಫೋರ್ ಕ್ಲೋಸಿಂಗ್ ದಿಸ್ ಕ್ಲಾಸ್, ಹಿಯರ್ ನಾವು ಏನೇನು ಕಲಿತಿದ್ದೀವಿ ಅದನ್ನು ಇನ್ನೊಮ್ಮೆ ನಾನು ಇದನ್ನು ಮಾಡ್ತೀನಿ. ಫಸ್ಟು ಏರ್ ಸ್ವಿರ್ಲ್ ಅಂದರೆ ಏನು, ಯಾಕೆ ಏರ್ ಸ್ವಿರ್ಲ್ ಬೇಕು ಅನ್ನೋದನ್ನು ನೋಡಿದ್ದೀವಿ. ನೀಡ್ ಆಫ್ ಏರ್ ಸ್ವಿರ್ಲ್ ನೋಡಿದ್ದೀವಿ. ಮೆಥಡ್ಸ್ ಆಫ್ ಜನರೇಟಿಂಗ್ ಏರ್ ಸ್ವಿರ್ಲ್ ನೋಡಿದ್ದೀವಿ. ಆ ಮೆಥಡ್ಸಲ್ಲಿ 3 ಮೆಥಡ್ಸ್ ಇದ್ದು, ಒಂದು ಇಂಡಕ್ಷನ್ ಸ್ವಿರ್ಲ್ ಇತ್ತು, ಸೆಕೆಂಡ್ ಒನ್ ಈಸ್ ಕಾಂಪ್ರೆಷನ್ ಸ್ವಿರ್ಲ್ ಇತ್ತು, ಥರ್ಡ್ ಒನ್ ಕಂಬಷನ್ ಇಂಡ್ಯೂಸ್ಡ್ ಸ್ವಿರ್ಲ್ ಇತ್ತು. ಇವು ಇಷ್ಟೆಲ್ಲ ಆದಮೇಲೆ ವಿಲ್ ಮೂವ್ ಆನ್ ಟು ದ ಎಂಡ್ ಆಫ್ ದಿಸ್ ಕ್ಲಾಸ್. ಇದಾದಮೇಲೆ ನಾವು ಈ ಕ್ಲಾಸ್ ಎಂಡ್ ಮಾಡೋಕ್ಕಿಂತ ಮುಂಚೆ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಓದ್ತೀವಿ ಅನ್ನೋದನ್ನು ಸ್ವಲ್ಪ ಬ್ರೀಫಾಗಿ ನೋಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನು ಓದ್ತೀವಿ, ಟೈಪ್ಸ್ ಆಫ್ ಕಂಬಷನ್ ಚೇಂಬರ್ಸ್ ಇನ್ CI ಇಂಜಿನ್ಸ್. ಇದರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಓದ್ತಾ ಇದ್ದೀವಿ, ಟೈಪ್ಸ್ ಆಫ್ ಕಂಬಷನ್ ಚೇಂಬರ್ಸ್ ಇನ್ CI ಇಂಜಿನ್ಸ್. ಆಗಲೇ ನಿಮ್ಗೆ ಹೇಳ್ತಾ ಇದ್ದೆ, ಓಪನ್ ಕಂಬಷನ್ ಚೇಂಬರ್ಸು, ಡಿವೈಡೆಡ್ ಕಂಬಷನ್ ಚೇಂಬರ್ಸ್ ಅಂತ ನಾವು ಓದ್ತಾ ಇದ್ದೀವಲ್ಲ, ಅದರ ಬಗ್ಗೆ ಡಿಟೇಲ್ ಆಗಿ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಲಿಯೋಣ. ಈ ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಕಾನ್ಸಂಟ್ರೇಟ್ ಮೋಸ್ಟ್ಲಿ ಆನ್ ಡೈರೆಕ್ಟ್ ಇಂಜೆಕ್ಷನ್ ಕಂಬಷನ್ ಚೇಂಬರ್ಸ್. ಇದು ಆದಮೇಲೆ ನಾವು ಇನ್ಡೈರೆಕ್ಟ್ ಕಂಬಷನ್ ಚೇಂಬರ್ಸನ್ನು ಕಲಿಯೋಣ. ಹಿಯರ್ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಚಾರ್ಟ್ ನೋಡಿದಾಗ ನಿಮ್ಗೆ ಅನಿಸುತ್ತೆ ಇಲ್ಲಿ ಸ್ವಿರ್ಲ್ ಚೇಂಬರ್ ಬಂದಿದೆ, ಪ್ರೀ ಕಂಬಷನ್ ಚೇಂಬರ್ ಬಂದಿದೆ, ಏರ್ ಸೆಲ್ ಚೇಂಬರ್ ಬಂದಿದೆ. ಆಗಲೇ ನಾವು ಲಿಟಲ್ ಬಿಟ್ ಅದರ ಬಗ್ಗೆ ನೋಡ್ಕೊಂಡಿದ್ದೀವಿ. ಬಟ್ ವಿ ಡೋಂಟ್ ನೋ ಕ್ಲಿಯರ್ಲಿ ವಾಟ್ ಈಸ್ ಅ ಏರ್ ಸ್ವಿರ್ಲ್ ಚೇಂಬರು, ವಾಟ್ ಈಸ್ ಅ ಪ್ರೀ ಕಂಬಷನ್ ಚೇಂಬರು, ವಾಟ್ ಈಸ್ ಅ ಏರ್ ಸೆಲ್ ಚೇಂಬರು, ವಾಟ್ ಈಸ್ ಅ ಡೈರೆಕ್ಟ್ ಇಂಜೆಕ್ಷನ್ನು ಆ್ಯಂಡ್ ವಾಟ್ ಈಸ್ ಅ ಇನ್ಡೈರೆಕ್ಟ್ ಕಂಬಷನ್ ಚೇಂಬರ್ಸು. ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈ ಅವಧಿಯನ್ನು ಮುಗಿಸೋಕ್ಕಿಂತ ಮುಂಚೆ, ಬಿಫೋರ್ ಎಂಡಿಂಗ್ ದಿಸ್ ಸೆಷನ್, ಐ ವಾಂಟ್ ಟು ರಿವ್ಯೂ ಲಿಟಲ್ ಬಿಟ್ ಫಾರ್ ಅ ಸ್ಟೂಡೆಂಟ್ಸ್. ಇಲ್ಲಿ ನಾವು ಈ ವೆಬ್ಸೈಟಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೂಡ ಅಪ್ಲೋಡ್ ಮಾಡಿದ್ದೀವಿ. ಒಂದೆರಡು ಕ್ವಶನನ್ನು ಸಾಲ್ವ್ ಮಾಡೋಣ, ಆ ನಂತರ ಐ ವಿಲ್ ಕ್ಲೋಸ್ ದ ಕ್ಲಾಸ್. ಸಿ, ಫಸ್ಟ್ ಒನ್ ಈಸ್, ಇನ್ ದ CI ಇಂಜಿನ್ ದ ಮಿಕ್ಸಿಂಗ್ ಆಫ್ ಫ್ಯೂಲ್ ಆ್ಯಂಡ್ ಏರ್ ಟೇಕ್ಸ್ ಪ್ಲೇಸ್ ಡ್ಯಾಶ್. ನೋಡಿ, ನಾನು ಫಸ್ಟು ಇದರ ಮೇಲೆ ಭಾಳ ಕಾನ್ಸಂಟ್ರೇಟ್ ಮಾಡಿ ಐ ಹ್ಯಾವ್ ಸ್ಪೆಂಡ್ ಮೋರ್ ದೆನ್ 5 minutes ಹಿಯರ್. ಇನ್ ದ CI ಇಂಜಿನ್ ಕ್ವಶನ್ ಏನು ಹೇಳುತ್ತೆ ನೋಡಿ, ಇನ್ ದ CI ಇಂಜಿನ್ the mixing of fuel and air takes place dash. ಈ ಡೀಸೆಲ್ ಇಂಜಿನ್ನಲ್ಲಿ ಫ್ಯೂಲ್ ಆ್ಯಂಡ್ ಏರ್ ಮಿಕ್ಸರು ಎಲ್ಲಿ ಆಗುತ್ತೆ? ಒಂದನೇದೇನಿದೆ, ಔಟ್ಸೈಡ್ ದ ಕಂಬಷನ್ ಚೇಂಬರ್ ಆಗುತ್ತೆ. ಎರಡನೇದೇನಿದೆ ಆಪ್ಷನ್ನು, ಇನ್ ದ ಕಾರ್ಬೊರೇಟರ್. ಮೂರನೇದೇನು, ಇನ್ಸೈಡ್ ದ ಕಂಬಷನ್ ಚೇಂಬರ್. ನಾಲ್ಕನೇದೇನಿದೆ, ಇನ್ ದ FIP. ಫಸ್ಟ್ ನೋಡೋಣ, ಔಟ್ಸೈಡ್ ದ ಕಂಬಷನ್ ಚೇಂಬರ್ ಆಗುತ್ತೇನ್ರಿ? ನಾನು ರಿಪೀಟೆಡ್ಲಿ ಹೇಳಿದೆ, ಇಲ್ಲೇನಾಗುತ್ತೆ, ಔಟ್ಸೈಡ್ ದ ಕಂಬಷನ್ ಚೇಂಬರ್ ಆಗಿಬಿಟ್ರೆ ಸ್ವಿರ್ಲ್ ಯಾಕೆ ಬೇಕು? ಸ್ವಿರ್ಲ್ ಬೇಕಾಗೇ ಇಲ್ಲ, ಜಸ್ಟ್ ಲೈಕ್ ನಮ್ಮ ಪೆಟ್ರೋಲ್ ಇಂಜಿನ್ನು. ಸೊ ಇನ್ ದ CI ಇಂಜಿನ್ ದ ಮಿಕ್ಸಿಂಗ್ ಆಫ್ ಫ್ಯೂಲ್ ಆ್ಯಂಡ್ ಏರ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದ ಕಂಬಷನ್ ಚೇಂಬರ್. ಫ್ಯೂಲ್ ಆ್ಯಂಡ್ ಏರ್ ಮಿಕ್ಸ್ ಆಗಿ ಬರೋದೇ ಇಲ್ಲ. ಯಾಕೆ ಬರೋದಿಲ್ಲ ಅಂದರೆ ಡೀಸೆಲ್ ಈಸ್ ನಾಟ್ ಜನರೇಟ್, ಇಟ್ ಈಸ್ ಕ್ವೈಟ್ ಡಿಫ್ರೆಂಟ್ ದೆನ್ ದ ಪೆಟ್ರೋಲ್ ಇಂಜಿನ್. ಪೆಟ್ರೋಲು ಎವಾಪರೇಟ್ ಆಗಿ ಈಸಿ ಅಟ್ಮಾಸ್ಫಿರಿಕ್ ಟೆಂಪರೇಚರಲ್ಲಿ ಇಟ್ ವಿಲ್ ಮಿಕ್ಸ್ ವಿತ್ ದ ಏರ್. ಬಟ್ ಡೀಸೆಲ್ ಇಟ್ ಇಸ್ ನಾಟ್ ಲೈಕ್ ದಟ್. ಅಟ್ಮಾಸ್ಫಿರಿಕ್ ಪ್ರೆಷರ್ ಮತ್ತು ಅಟ್ಮಾಸ್ಫಿರಿಕ್ ಟೆಂಪರೇಚರಲ್ಲಿ ಇಟ್ ಡಸ್ ನಾಟ್ ಕನ್ವರ್ಟ್ ಇನ್ ಟು ವ್ಯಾಪರೈಸ್ಡ್ ಫಾರ್ಮ್. ಸೊ ಅದನ್ನು ನಾವು ಔಟ್ಸೈಡ್ ದ ಕಂಬಷನ್ ಚೇಂಬರಲ್ಲಿ ಮಿಕ್ಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಸೆಕೆಂಡ್ ಆಪ್ಷನ್ ನೋಡೋಣ, ಇನ್ ದ ಕಾರ್ಬೊರೇಟರ್. ಕಾರ್ಬೊರೇಟರ್ ಪ್ರೊವೈಡ್ ಮಾಡಿದ್ದೀವ ನಾವು ಡೀಸೆಲ್ ಇಂಜಿನ್ಗೆ? ಇಲ್ಲ.
ಕಾರ್ಬೋರೇಟರ್ ಇಲ್ಲವೇ ಇಲ್ಲ. ಸೊ ಒಂದನೇ ಆಪ್ಷನ್ನೂ ಇಲ್ಲ, ಎರಡನೇ ಆಪ್ಷನ್ನೂ ಇಲ್ಲ. ಥರ್ಡ್ ಆಪ್ಷನ್ ಏನಿದೆ? ಇನ್ಸೈಡ್ ದ ಕಂಬಷನ್ ಚೇಂಬರ್. ಯಸ್, ಇದು ಎಲ್ಲಿ ಆಗುತ್ತೆ? ಇನ್ಸೈಡ್ ದ ಕಂಬಷನ್ ಚೇಂಬರ್. ದ ಆನ್ಸರ್ ಈಸ್ ಇನ್ಸೈಡ್ ದ ಕಂಬಷನ್ ಚೇಂಬರ್. ಇನ್ಸೈಡ್ ದ ಕಂಬಷನ್ ಚೇಂಬರ್ ಯಾಕಾಗುತ್ತೆ? ಅಲ್ಲಿ ಎಟ್ ದ ಎಂಡ್ ಆಫ್ ಕಾಂಪ್ರೆಷನ್ ಸ್ಟ್ರೋಕ್ ಏರ್ ಸ್ವಿರ್ಲ್ ಇಸ್ ಜನರೇಟೆಡ್. ಆ ಏರ್ ಸ್ವಿರ್ಲಲ್ಲಿ ನಾವು ಫ್ಯೂಲ್ ಇಂಜೆಕ್ಟ್ ಮಾಡ್ತೀವಿ ಇನ್ ದ ಅಟಮೈಸ್ಡ್ ಫಾರ್ಮು. ಅಲ್ಲಿ ಏನಾಗುತ್ತೆ? ಬೋತ್ ಆರ್ ಮಿಕ್ಸ್ಡ್. ನೆನಪು ಮಾಡ್ಕೊಳ್ಳಿ, ರಿಲೇಟಿವ್ ವೆಲಾಸಿಟಿ ಬಿಟ್ವೀನ್ ಫ್ಯೂಲ್ ಡ್ರಾಪ್ಲೆಟ್ಸ್ ಆ್ಯಂಡ್ ಏರ್ ಪಾರ್ಟಿಕಲ್ಸ್. ಅಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗಿ ಎವಾಪ್ರೇಟ್ ಆಗಿ ಮಿಕ್ಸ್ ಆಗಿ ಆಮೇಲೆ ಇಗ್ನಿಷನ್ ಸ್ಟಾರ್ಟ್ ಆಗುತ್ತೆ. ಇನ್ ದ ಎಫ್ ಐ ಪಿಯಲ್ಲಿ ಫ್ಯೂಲ್ ಆ್ಯಂಡ್ ಏರ್ ಮಿಕ್ಸರ್ ಆಗೋದೇ ಇಲ್ಲ. ಓಕೆ, ದಿಸ್ ಈಸ್ ಅ ಫಸ್ಟ್ ಸ್ಯಾಂಪಲ್ ಕ್ವಶನ್. ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ಸೆಕೆಂಡ್ ಸ್ಯಾಂಪಲ್ ಕ್ವಶನ್. An organized air movement provided to produce a high relative velocity between the fuel droplets and the air is called as dash. Simple ಆಗಿದೆ ಕ್ವಶನ್. An organized air movement provided to produce a high relative velocity between the fuel droplets and the air is called as dash. ಏನಾಗುತ್ತೆ? ಸ್ಕ್ವಿಶ್. ಸ್ಕ್ವಿಶ್ ಅಂದರೆ ರೇಡಿಯಲ್ ಇನ್ವರ್ಡ್ ಮೂವ್ಮೆಂಟ್ ಆಫ್ ಅ ಏರ್ ಡ್ಯೂರಿಂಗ್ ಅ ಕಾಂಪ್ರೆಷನ್ ಸ್ಟ್ರೋಕ್. ಇದಲ್ಲ. ಏನಿದು? an organized air movement provided to produce a high relative velocity between the fuel droplets and the air is called as a swirl. ಕಾಂಪ್ರೆಷನ್ನು ಅಲ್ಲ ಮತ್ತು ಸ್ಕ್ವಿಶು ಅಲ್ಲ, ನನ್ ಆಫ್ ದ ಅಬೋ. ಅದಕ್ಕೆ ಆನ್ಸರ್ ಈಸ್ ಬಿ, ಸ್ವಿರ್ಲ್. ಓಕೆ ಮಕ್ಕಳೇ, ನೀವು ಇನ್ಮೇಲೆ ಇದರ ಮೇಲೆ ಒಂದು ಇವೇನು ಸ್ಲೈಡ್ ಕೊಟ್ಟಿದ್ದೀವಿ ರಿಪೀಟೆಡ್ ಆಗಿ ಒಂದು ಸಲ ಎರಡು ಸಲ ನೋಡಿದರೆ ಭಾಳ ಈಸಿಯಾಗಿದೆ ಏರ್ ಸ್ವಿರ್ಲು. ನಾವು ಏರ್ ಸ್ವಿರ್ಲ್ ಬಗ್ಗೆ ನೀಟಾಗಿ ನೋಡ್ಕೊಂಡಿದ್ದೀವಿ, ಆದಷ್ಟು ಕವರ್ ಮಾಡಿದ್ದೀನಿ. ಆ ಏರ್ ಸ್ವಿರ್ಲ್ ಯಾಕೆ ಬೇಕು ಆ್ಯಂಡ್ ಏರ್ ಸ್ವಿರ್ಲ್ ಅಂದರೆ ಏನು, ವಾಟ್ ಈಸ್ ಅ ಏರ್ ಸ್ವಿರ್ಲ್, what is the need of air swirl, and what are the methods of generating a air swirl, that we studied in this session. In next session, as I told earlier only, we will discuss on the types of combustion chambers. A combustion chambers ಬಗ್ಗೆ detail ಆಗಿ ಓದೋಣ. Now I will end this session. ಈ ಸೆಷನನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.